ಶ್ರೀಗುರುಭ್ಯೋ ನಮಃ ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷತದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಜ್ಞಾನ ವಿಜ್ಞಾನ ವೈರಾಗ್ಯ ಪರಮೈಶ್ವರ ಶಾನಃ ಶ್ರೀಮದಾನಂದತೀರ್ಥ ಭಗವತ್ಪಾದಾನ್ ವಂದೇ ಗುರುನ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವರತಾ ಭಾರತೀ ಸಾ ಮಮ ವಚತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾಂ ಪಣಮತ್ಕಾಮಧೇನುಂಚ ಭಜಸ್ತೋತ್ರೂಪಮಂ ಶ್ರೀಭಾವೋದಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮದ್ವೇಷಪ್ರಿಯಕಾರಕಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ರಾಮಾಯ ಶಾಶ್ವತಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಕೈಶುರಣವಮುತ್ಪಪಾದ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸುಂದರಕಾಂಡ ರಾಮಾಯಣದ ಚಿಂತನೆಯನ್ನು ಹರಿಗುರುಗಳ ಇಚ್ಛೆಯಿಂದ ನಡೆಸ್ತಾ ಇದ್ದೇವೆ. ಅದರಲ್ಲಿ ಚಿಂತನೆಯಲ್ಲಿ ಸೀತಾ ಅನ್ವೇಷಣೆಯಲ್ಲಿ ತೊಡಗಿದ್ದ ಹನುಮಂತ ದೇವರು ಸಮುದ್ರವನ್ನು ಲಂಘಿಸಿ ರಾವಣನ ಪುರಕ್ಕೆ ಬಿಡಾಲ ವೇಷದಲ್ಲಿ ಬಂದು ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ತಾ ಏನಾಯ್ತಂದ್ರೆ, ಅವರು ಸೀತೆಯು ಕಾಣದಿದ್ದಾಗ ಸೀತೆಯು ಎಲ್ಲಿ ಹೋದಳು, ಏನು ಮಾಡಿದಳು ಅಂತ ವಿಡಂಬನೆ ಮಾಡ್ತಾ ಇದ್ದಾರೆ. ಅವರಿಗೆ ಸೀತೆ ಎಲ್ಲಿದ್ದಾಳೆ ಅನ್ನೋದು ಚೆನ್ನಾಗಿ ಗೊತ್ತು, ಅವರು ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ರಾವಣನ ಅಂತಃಪುರಕ್ಕೆ ಬರ್ತಾರೆ. ರಾವಣನ ಅಂತಃಪುರದಲ್ಲಿ ಬಂದು ಸೀತೆಯನ್ನು ಹುಡುಕಬೇಕು ಅಂತ ನಿನ್ನೆ ಪುಷ್ಪಕ ವಿಮಾನದ ವಿವರಣೆಯನ್ನು ನೋಡಿದ್ದೆವು. ಪುಷ್ಪಕ ವಿಮಾನದ ನಂತರ ರಾವಣನ ಅಂತಃಪುರಕ್ಕೆ ಬಂದಾಗ ಅಲ್ಲಿ ವೈಢೂರ್ಯ ಮಣಿಯಿಂದ ಚಿನ್ನದ ಭಾಗಗಳಿಂದ ಹೊಂದಿರುವ ಆಸನವನ್ನು ಹೊಂದಿದ್ದ ಶ್ರೀಮಂತರು ಮಾತ್ರ, ಅತಿಯಾದ ಶ್ರೀಮಂತರು ಮಾತ್ರ ಹೊಂದಲು ಯೋಗ್ಯವಾದ ಮಂಚ ಮುಂತಾದ ಆಸನಗಳನ್ನು ನೋಡ್ತಾನೆ ಹನುಮಂತ ದೇವರು. ತಸ್ಯ ಚೈಕತಮೇ ದೇಶೇ ಸೋ ಅಗ್ರ್ಯಮಾಲಾ ವಿಭೂಷಿತಂ ದದರ್ಶ ಪಾಂಡರಂ ಛತ್ರಂ ತಾರಾಧಿಪತಿ ಸನ್ನಿಭಂ. ಅಲ್ಲಿ ಮತ್ತೊಂದೆಡೆಯಲ್ಲಿ ಶ್ರೇಷ್ಠವಾದ ಮಾಲೆಯಿಂದ ಅಲಂಕೃತವಾದ ಚಂದ್ರನಂತಿರುವ ಶ್ವೇತ ಛತ್ರವನ್ನು ಹನುಮಂತ ದೇವರು ನೋಡ್ತಾರೆ. ಅಶೋಕ ಪುಷ್ಪಗಳಿಂದ ಅಲಂಕಾರ ಮಾಡಿರುತ್ತೆ ಅದನ್ನು ನೋಡಿ ಆಸನವನ್ನು ಕಾಣ್ತಾರೆ. ಸುತ್ತಲೂ ಅಲಂಕರಿಸಿದ ಆಸನವನ್ನು ಕಾಣ್ತಾರೆ. ಆವಾಗ ಅಲ್ಲಿ ತಸ್ಮಿನ್ ಜೀಮೂತ ಸಂಕಾಶಂ ಪ್ರದೀಪ್ತೋಜ್ವಲ ಕುಂಡಲಂ ಲೋಹಿತಾಕ್ಷಂ ಮಹಾಬಾಹುಂ ಮಹಾರಜತವಾಸತಂ. ಆ ಮಂಚದಲ್ಲಿ ಮೋಡದಂತೆ ಪ್ರಜ್ವಲಿಸುತ್ತಿರುವ ಕುಂಡಲಗಳನ್ನು ಧರಿಸಿದ ಕೆಂಪಾದ ಕಂಗಣಗಳನ್ನು ಹೊಂದಿರುವ ರಾವಣನನ್ನು ಹನುಮಂತ ದೇವರು ನೋಡ್ತಾರೆ. ಅವನು ಹೇಗಿರ್ತಾನೆ ಅಂದ್ರೆ, ಕೆಂಪಾದ ಚಂದನದಿಂದ ಅಂಗಗಳುಳ್ಳವನು, ಕೆಂಪಾದ ಆಗಸದಲ್ಲಿ ಮಿಂಚಿನಿಂದ ಕೂಡಿದ ಮೋಡದಂತೆ ರಾವಣ ಇರ್ತಾನೆ. ಅವನು ಬೃಹದಾಕಾರ ಅಂದ್ರೆ ಎಲ್ಲಾ ಮರದ ಪದಗಳಿಂದ ಮಂದರಗಿರಿ ಹೇಗೆ ಮಲಗಿರತ್ತೆ ಅಂತೀವೋ ಆ ಆಕಾರದಲ್ಲಿ ರಾವಣನ್ನು ಹನುಮಂತ ದೇವರು ನೋಡ್ತಾರೆ. ಆಗ ಅವನನ್ನು ಕಂಡುಬಿಟ್ಟು ಹನುಮಂತ ದೇವರು ವಿಡಂಬನೆ ಮಾಡಿ ಹೆದರದಂತೆ ಉದ್ವೇಗಕ್ಕೆ ಒಳಗಾಗಿ ಅವನ ಸಮೀಪಕ್ಕೆ ಹೋಗ್ತಾರೆ, ರಾವಣನ ಸಮೀಪಕ್ಕೆ ಹೋಗ್ತಾರೆ. ಅಲ್ಲಿಂದ ಹೋಗಿಬಿಟ್ಟು
ಅಥಾರೋಹಣ ಮಾಸಾದ್ಯ ವೇದಿಕಾಂತರಮಾಶ್ರಿತ ಸುಪ್ತಂ ರಾಕ್ಷಸ ಶಾರ್ದೂಲಂ ಪ್ರೇಕ್ಷತೆ ಸ್ಮ ಮಹಾಕಪಿ. ಹನುಮಂತ ಮೆಟ್ಟಿಲನ್ನು ಹತ್ತಿ ಮತ್ತೊಂದು ವೇದಿಕೆಯನ್ನು ಏರಿ ಮಾಡಿದ ರಾಕ್ಷಸ ವ್ಯಾಘ್ರನನ್ನು ನೋಡಿದು ಆರಂಭಿಸ್ತಾರೆ. ಅದನ್ನು ಬಹಳ ಚೆನ್ನಾಗಿ ವಾಲ್ಮೀಕಿಗಳು ವರ್ಣಿಸಿದ್ದಾರೆ. ಆಮೇಲೆ ಹೇಗಿರುತ್ತೆ ಅವನ ಬಾಹುಗಳು ಅಂದರೆ, ಮಂದರಗಿರಿಯಲ್ಲಿ ಯಾವುದಾದ್ರೂ ಸರ್ಪಗಳು, ಸರ್ಪಗಳು, ಭಯಂಕರವಾದ ಸರ್ಪಗಳು ಕೋಪದಿಂದ ಹಾಸಿಯ ಮೇಲೆ ಚೆಲ್ಲಿ ಮಲ್ಕೊಂಡಿರ್ತಾವಲ್ಲ, ಹಾಗೆ ಎರಡು ಬಾಹುಗಳು ರಾವಣನ ಕಾಣ್ತಾ ಇರುತ್ತೆ. ರಾವಣನ ವರ್ಣನೆ ಇದು ಹೇಗಿದ್ದಾನೆ ಅಂತ. ಆಮೇಲೆ ಮುಕ್ತಾಮಣಿ ವಿಚಿತ್ರೇಣ ಕಾಂಚನೇನ ವಿರಾಜಿತಂ ಮುಕುಟೇನಾಪವೃತ್ತೇನ ಕುಂಡಲೋಜ್ವಲಿತಾನಂದಂ. ವಿಚಿತ್ರವಾದ ಮಣಿಗಳು, ಚಿನ್ನದಿಂದ ನಿರ್ಮಿತವಾದ ಕಿರೀಟದ ಶೋಭಾಯಮಾನದ ಕರ್ಣಕುಂಡಲದಿಂದ ಪ್ರಜ್ವಲಿತಾದ ರಾವಣನ ಮುಖವನ್ನು ನೋಡುತ್ತಾರೆ. ಹೇಗೆ ಕಾಣ್ತಾನೆ ಅಂದ್ರೆ, ಮಹಾನದಿ ಗಂಗೆಯ ಪ್ರವಾಹದಲ್ಲಿ ಮಲಗಿದ ಸಲಗನಂತೆ ರಾವಣ ಕಾಣ್ತಾನೆ. ಕಾವ್ಯದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ಆಮೇಲೆ ಆ ರಾಕ್ಷಸನ ರಾವಣನ ಪಾದದ ಬುಡದಲ್ಲಿದ್ದ ಪತ್ನಿಯರನ್ನು ಆ ರಕ್ಕಸ ಒಡೆಯ ಮನೆಯಲ್ಲಿ ಕಾಣ್ತಾನೆ. ಹನುಮಂತ ದೇವರು ಕಾಣ್ತಾರೆ. ಹೇಗಿರ್ತಾರೆ ಅಂದ್ರೆ, ಶಶಿಪ್ರಕಾಶ ವದನಾಶ್ಚ ಆರುಕುಂಡಲ ಭೂಷಿತಾ ಆಮ್ಲಾನ ಮಾಲ್ಯಭರಣ ದದರ್ಶ ಹರಿಯೂತಪಃ. ಚಂದ್ರನ ಬೆಳದಿಂಗಳಂತೆ ಮುಖವನ್ನು ಹೊಂದಿರ್ತಾರೆ ಅವನ ಪತ್ನಿಯರು. ಸುಂದರ ಕುಂಡಲಗಳಿಂದ ಅಲಂಕೃತವಾಗಿ ಬಿಟ್ಟು ಆಭರಣಗಳನ್ನು ತೊಟ್ಟಿರುವ ರಾವಣನ ಪತ್ನಿಯರನ್ನು ಹನುಮಂತ ದೇವರು ನೋಡ್ತಾರೆ. ಮತ್ತೆ ಆ ಹೆಂಗಳಿಯರದ್ದು ವರ್ಣನೆಗಳನ್ನು ಮಾಡ್ತಾರೆ. ಅವರೆಲ್ಲ ಹೇಗಿರ್ತಾರೆ ಅಂದರೆ, ಮದ ವ್ಯಾಯಾಮ ಖಿನ್ನಾಸ್ತ ರಾಕ್ಷಸೇಂದ್ರಸ್ಯ ಯೋಷಿತ ತೇಷು ತ್ವೇಷಾವಕಾಶೇಷು ಪ್ರಸುಪ್ತಾಸ್ತನು ಮಧ್ಯಮ. ಮದ್ಯಪಾನದಿಂದ ಬಳಲಿ ಹೋಗಿರ್ತಾರೆ ರಾಕ್ಷಸರಾಜನ ಹೆಂಡತಿಯರು. ಅವಕಾಶವಿರುವ ತಾವಿನಲ್ಲಿ ಮಲಗಿರ್ತಾರೆ. ಓರ್ವಳು ವೀಣಿಯನ್ನು ಅಪ್ಪಿಕೊಂಡು ಮಲಗಿರ್ತಾಳೆ. ಕಮಲ ಪುಷ್ಪವು ದೋಣಿಯಲ್ಲೂ ಆಶ್ರಯಿಸಿರುವಂತೆ ಕಾಣ್ತಾ ಇರ್ತಾಳೆ. ಇನ್ನೊಬ್ಬಳು ಮಗುವನ್ನು ತಬ್ಬಿಕೊಂಡು ಮಲಗಿರ್ತಾಳೆ. ಆಮೇಲೆ ಮೋಹಕ ಕಂಬಳ ಮತ್ತೋರ್ವಳು ಚಿನ್ನದಂತಹ ಬಣ್ಣದ ಮೃದುವು ಮತ್ತು ಪುಟ್ಟವೂ ಆದ ಅವಯವಗಳಿಂದ ಮೃದಂಗವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿರ್ತಾಳೆ. ಇವರೆಲ್ಲ ರಾವಣನ ಹೆಂಡತಿಯರು. ರಾವಣ ಹೇಗಿದ್ದ ಅಂದರೆ, ಆ ಪ್ರಾಂತ್ಯದಲ್ಲಿ ಯಾವ ಸುಂದರಿಯರು ಇದ್ದರೋ ಎಲ್ಲರನ್ನೂ ಕರ್ಕೊಂಡು ಬಂದು ತನ್ನ ಅಂತಃಪುರದಲ್ಲಿ ಇಟ್ಕೊಂಡಿದ್ದ. ಅವ್ರು ಆ ಥರ ರಾಕ್ಷಸ. ಭಾಗವತದಲ್ಲಿ ಕೇಳ್ತೀವಿ, ನರಕಾಸುರ ಎಲ್ಲ ಕಡೆ ಬಟ್ ನರಕಾಸುರ ಎಲ್ಲರ ಜೊತೆಗೂ ಸಂಬಂಧ ಇಟ್ಕೊಂಡಿರಲಿಲ್ಲ. ಅವನು ಕರ್ಕೊಂಡು ಬಂದು ಒಳಗಡೆ ಇಡ್ತಾ ಇದ್ದ. ಇವನು ಎಲ್ಲರನ್ನೂ ತನ್ನ ಅಂತಃಪುರಕ್ಕೆ ಕರ್ಕೊಂಡು ಬರ್ತಾ ಇದ್ದ. ಆಮೇಲೆ ಮತ್ತೋರ್ವ ಭಾಮಿನಿ ಡಿಂಡಿಮ ಬಾರಿಸುತ್ತಾ ಅದೇ ಎಳೆಯ ಮಗುವನ್ನು ಅಪ್ಪಿ ಆಲಂಗಿಸುವಂತೆ ನಿದ್ರಿಸ್ತಾ ಇರ್ತಾಳೆ. ಅಲ್ಲಿ ಏನಾಯ್ತಂದ್ರೆ, ಕೊನೆಗೆ ಮುಕ್ತಾಮಣಿ ಸಮಾಯುಕ್ತೈ ಭೂಷಣೈ ಸುವಿಭೂಷಿತಾಂ ವಿಭೂಷಯಂತಿ ವಿವತ ತ್ವಚ್ಛ್ರಿಯ ಭವನೋತ್ತಮಂ ಗೌರೀಂ ಕನಕವರ್ಣಾಂಗೀಂ ಇಷ್ಟಾಂ ಅಂತಃಪುರೇಶ್ವರೀಂ ಕಪಿರ್ಮಂದೋದರೀಂ ತತ್ರ ಶಯನಾಂ ಚಾರುರೂಪಿಣ. ಮುತ್ತು ಮಣಿಗಳಿಂದ ಕೂಡಿರುವ ಅಲಂಕಾರಗಳ ಮಾಡಿಕೊಂಡಿದ್ದ ಒಬ್ಬ ಕನ್ಯೆ ಬಿಳಿಯ ಬಣ್ಣ ಚಿನ್ನದಂತೆ ಹೊರತಾ ಇರ್ತಾಳೆ. ಅತಿ ಇಷ್ಟಳಾದ ರಾವಣನಿಗೆ ಅಂತಃಪುರದ ರಾಣಿ ಮಲಗಿರುವ ಸುಂದರವಾಗಿ ಮಂಡೋದರಿಯನ್ನು ಅಲ್ಲಿ ಹನುಮಂತ ಕಾಣ್ತಾನೆ. ಮಂಡೋದರಿಯನ್ನು ಕಾಣ್ತಾನೆ. ಆವಾಗ ಆ ರೂಪಲಾವಣ್ಯಗಳನ್ನು ನೋಡಿ ಅವಳೇ ಸೀತೆ ಇರಬಹುದು ಅಂತ ಹನುಮಂತ ದೇವರು ಅನುಮಾನಿಸ್ತಾರೆ. ಇದನ್ನು ನಾವು ಚಿಂತನೆ ಮಾಡಬಾರ್ದು, ಇದು ವಿಡಂಬನೆ. ಹನುಮಂತ ದೇವರಿಗೆ ಗೊತ್ತು ಸೀತೆಯಲ್ಲಿಲ್ಲ ಅಂತ. ಯಾಕೆಂದ್ರೆ ಹನುಮಂತ ದೇವರಿಗೆ ಏನಿದೆ ಅಂದರೆ ಪರಿಭಾತ ಪರೋವರ ಅಂತ ಹೆಸರಿದೆ. ಪ್ರಳಯ ಕಾಲಾದಪಿ ಪರಿಭಾತ ಪರೋವರ. ಪ್ರಳಯ ಕಾಲದಲ್ಲೂ ಅವರಿಗೆ ಜ್ಞಾನ ನಾಶ ಆಗಲ್ಲ, ಮರವಿಲ್ಲ ಅವರಿಗೆ. ಅಂಥದ್ದು ಸೀತೆ ಇಲ್ಲಿದ್ದಾಳೆ ಅಂತ ಹೆಂಗೆ ಹನುಮಂತ ದೇವರು ಮಾಡ್ತಾರೆ? ಸಾಧ್ಯ ಇಲ್ಲ. ನಮಗೆ ವಿಡಂಬನೆ ತೋರಿಸ್ಲಿಕ್ಕೋಸ್ಕರ ಹೇಳ್ತಾರೆ. ಅಂದ್ರೆ ಏನಂದ್ರೆ, ಅವರು ಯಾರನ್ನ ನೋಡ್ತಾ ಇದ್ರು ಅವರ ಮನಸ್ಸು ಹರಿಯಲ್ಲೇ ನೆಟ್ಟಿದೆ. ಇವ್ಯಾವೂ ಅವರಿಗೆ ಲೆಕ್ಕನೇ ಇಲ್ಲ. ಹರಿಯ ಆಜ್ಞೆ ಅವನ್ನು ಹುಡುಕಬೇಕು ಅಂತ ಹೇಳಿಬಿಟ್ಟು ಇವ್ರು ಬಂದಿದ್ದಾರೆ. ಹೊರತು ಅವ್ರಿಗೂ ಗೊತ್ತು, ಯಜಮಾನಿಗೂ ಗೊತ್ತು ತನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ. ತನ್ನಲ್ಲೇ ಇದ್ದಾಳೆ, ಅಲ್ಲಿ ಹೋಗಿರೋ ಸೀತಾಕೃತಿ ಅವಳು ಅಲ್ಲಿದ್ದಾಳೆ ಅಂತ ಅವರಿಗೂ ಗೊತ್ತು, ಇವ್ರಿಗೂ ಗೊತ್ತು. ಹುಡುಕಬೇಕಲ್ಲ, ಹುಡುಕಿದ್ರೆ ಅನ್ವೇಷಣೆ ಹುಡುಕ್ಬೇಕು. ಸೀದಾ ಹೋಗಿ ಅಶೋಕವನಕ್ಕೆ ಹೋದರೆ ರಾವಣನ ನಗರವನ್ನು ನೋಡ್ಬೇಕಲ್ಲ. ಯಾಕಂದ್ರೆ ಮುಂದೆ ಆ ರಾವಣನ ನಗರವನ್ನು ಧ್ವಂಸ ಮಾಡೋರು ಇವರು. ಹೇಗಿದೆ ಅಂತ ದರ್ಶನ ಮಾಡಬೇಕಲ್ಲ, ಅದಕ್ಕೋಸ್ಕರ ಹೋಗ್ತಾರೆ. ಆಮೇಲೆ ಹನುಮಂತ ತುಂಬಾ ಸಂತಸವಾಗಿ ಸೀತೆಯನ್ನು ನೋಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಾವು ಯಾರು ಇಷ್ಟವಾದವ್ರು ನೋಡಿ ಕುಣಿತೀವೋ ಹಾಗೆ ಕುಪ್ಪಳಿಸ್ಬಿಡ್ತಾರೆ ಹನುಮಂತ ದೇವರು.
ಕಪಿಸ್ವಭಾವವನ್ನು ಪ್ರಕಟಗೊಳಿಸುತ್ತಾರೆ. ಆಸ್ಫೋಟಯಾಮಾಸ ಸುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನ. ನೋಡಿದ ತಕ್ಷಣ ಕಪಿಗಳು ಹೇಗೆ ಸಂತೋಷಪಟ್ಟು ಹಾರ್ತವಾಗ ಹಾರಿ ಮೇಲೆ ಬೀಳ್ತಾರೆ. ಅವರು ಭೂಮಿಯಲ್ಲಿ ಬೀಳ್ತಾರೆ, ಹಾರಿ ತಿರುಗಾಡ್ತಾರೆ. ಆಮೇಲೆ ಅವಳ ಸೀತೆಯನ್ನ ವಿಚಾರವನ್ನು ಬಿಟ್ಟು ಯೋಚನೆ ಮಾಡ್ತಾರೆ. ನ ರಾಮೇಣ ವಿಯುಕ್ತ ಸಾ ಸ್ವಪ್ನಮರ್ಹತಿ ಭಾಮಿನಿ ನ ಭೋಕ್ತುಂ ನಾಪ್ಯ ನ ಅಪಿ ಅಲಂಕರ್ತುಂ ನ ಪಾನಮುಪಸೇವಿತಂ ನಾಣ್ಯಂ ವರಮುಪಾಸ್ತಾತುಂ ಸುರಾಣಾಪತಿಕೇಶ್ವರಂ. ಛೇ, ನಾನು ಏನಂತ ತಿಳ್ಕೊಂಡೆ, ರಾಮನಿಂದ ದೂರ ಉಳಿತಾಳ ಭಾಮಿನಿ, ಇವಳು ನಿದ್ರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಲಂಕಾರನೂ ಮಾಡ್ಕೊಳ್ಳೋದಿಲ್ಲ, ನೀರೂ ಕುಡಿಯೋದಿಲ್ಲ, ಮತ್ತೊಬ್ಬ ಪುರುಷನ ಅಂತಃಪುರದಲ್ಲಿ ಅವಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಏನು ಯೋಚನೆ ಮಾಡಿದೆ, ಏನೋ ಹನುಮಂತಿಯವರು ಸಾಮಾನ್ಯ ಮನಸ್ಸರು ಏನು ಯೋಚನೆ ಮಾಡ್ತಾರೋ ಆ ಥರ ಹೇಳ್ತಾರೆ. 3 ಲೋಕದಲ್ಲಿ ಸಮನಾದವರು ರಾಮನಿಗೆ ಯಾರೂ ಇಲ್ಲ. ಈಕೆಯೇ ಬೇರೆ ಸ್ತ್ರೀ ಅಂತ ತಿಳ್ಕೊಂಡ್ಬಿಟ್ಟು ಪಾನಗೃಹದಲ್ಲಿ ಹುಡುಕು ಹೋಗ್ತಾರೆ. ಅಲ್ಲಿ ಮತ್ತೆ ಅವರ ಅನೇಕ ಸ್ತ್ರೀಯರ ವರ್ಣನೆಗಳಿದ್ದಾವೆ. ಆಮೇಲೆ ಅವನು ಹೋಗಿ ಆ ಸ್ತ್ರೀಯನ್ನು ನೋಡಿದಾಗ, ಮಂಡೋದರಿಯನ್ನು ನೋಡಿದಾಗ ಅವನು ಸೂಕ್ಷ್ಮವಾಗಿ ನೋಡ್ತಾನೆ. ಅವಳ ಕಾಡಿನಲ್ಲಿ ಕಾಕ ರೇಖೆ ಇರುತ್ತೆ, ಕಾಗೆಯ ರೇಖೆ ಇರುತ್ತೆ. ಕಾಗೆಯ ರೇಖೆ ಇದ್ದಿದ್ದು ವೈಧವ್ಯದ ಸೂಚನೆ, ಅದು ವೈಧವ್ಯದ ಸಂಕೇತ. ಸೀತೆಯ ಕಾಡಿನಲ್ಲಿ ಕಾಗೆಯ ರೇಖೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇದು ತಪ್ಪು ಮಾಡಿಕೊಂಡೆ, ಈಗ ವೈಧವ್ಯದ ಸಂಕೇತ, ಇವಳು ರಾವಣನ ಹೆಂಡ್ತಿನೇ, ಇವಳು ರಾವಣ ಸಾಯ್ತಾನೆ, ಅದಕ್ಕೆ ಇವಳ ಕಾಲಿನ ಕೆಳಗಡೆಗೆ ಕಾಕಾ ರೇಖೆ ಇದೆ ಅಂತ ಹೇಳಿದ್ಮೇಲೆ ಹನುಮಂತ ದೇವರು ಅಲ್ಲಿಂದ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆ ಹುಡುಕುವುದನ್ನೇ ಸುಮಾರು ಆ ವರ್ಣನೆಯನ್ನೇ, ಅವನ ಹೆಂಡತಿಯರ ಅನೇಕ ಹೆಂಡತಿಯರ ವರ್ಣನೆಯನ್ನು 4-5 ಸರ್ಗದಲ್ಲಿ ಕವಿಗಳು, ವಾಲ್ಮೀಕಿಗಳು ವರ್ಣನೆ ಮಾಡಿದ್ದಾರೆ. ಏವಂ ಸರ್ವಮಶೇಷೇಣ ರಾವಣಾಂತಃಪುರಕ್ಕಪಿ ದದರ್ಶ ಸುಮಹಾ ತೇಜ ನದರ್ಶ ಜಾನಕೀಂ. ತೇಜಸ್ವಿಯಾದ ಹನುಮಂತ ಏನ್ ಮಾಡ್ತಾರೆ, ರಾವಣನ ಅಂತಃಪುರವನ್ನು ಸಮಗ್ರವಾಗಿ ಅವಲೋಕಿಸಿ ಕೂಲಂಕುಷವಾಗಿ ಹುಡುಕ್ತಾನೆ. ಅಲ್ಲಿ ಜಾನಕಿ ಕಾಣಲ್ಲ. ದೀರ್ಘವಾಗಿ ಯೋಚನೆ ಮಾಡ್ತಾ ಬರ್ತಾನೆ. ಧರ್ಮಾತಿಕ್ರಮಣ ಮಾಡಿದೆ, ಏನು ಮಾಡಿದೆ ನಾನು, ಮೈ ಮರೆತು ಮಲಗಿರುವ ಸ್ತ್ರೀಯರನ್ನು ನೋಡಿಬಿಟ್ಟೆ, ನಮಗೇನು ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಮೈ ಮರೆತು ಮಲಗಿರುವ ಸ್ತ್ರೀಯರನ್ನು ನೋಡಿಬಿಟ್ಟೆ, ಪರಸ್ತ್ರೀಯರ ವಿಷಯ ಆಗಬಾರದು, ನಾನು ಇಲ್ಲಿ ಪರಸ್ತ್ರೀಯರನ್ನು ಅಪಹರಿಸಿದ ರಾವಣನನ್ನು ಮಾತ್ರ ನಾನು ಕಂಡಿರುವೆ, ರಾವಣನ ಹೆಂಡತಿಯರನ್ನು ನಾನು ನೋಡಬಾರ್ದಾಗಿತ್ತು, ಅಂತಃಪುರಕ್ಕೆ ಬರಬಾರ್ದಾಗಿತ್ತು, ಏನು ಈ ಥರ ಮಾಡಿದೆ ಅಂತ. ಆಮೇಲೆ ಅವರು ಯೋಚಿಸಿ ಅವರೇ ಅಂತಿದ್ದಾರೆ, ನನಗೆ ರಾಮನ ಬಿಟ್ಟರೆ ಬೇರೆಯವ್ರು ಕಾಣೋದೇ ಇಲ್ಲ, ಇದೆಲ್ಲ ವಿಡಂಬನೆ ಅಂತ. ಇಲ್ಲಿ ಪರಸ್ತ್ರೀ ಅನ್ನೋದಕ್ಕೆ ಒಂದು ಸ್ವಲ್ಪ ನಾವು ವ್ಯಾಖ್ಯಾನ ಮಾಡಬಹುದು. ಪರಸ್ತ್ರೀ ಅಂದರೆ ಬೇರೆ ಹೆಂಗಸರು, ಬೇರೆಯವರ ಹೆಂಗಸರು ಅಂತ ಆಗತ್ತೆ ಪರಸ್ತ್ರೀ ಸಾಮಾನ್ಯ ಅರ್ಥ. ನಾವೀಗ ವ್ಯಾಕರಣವನ್ನು ಬದಿಗಿಟ್ರೆ ಪರ, ಪರತರ, ಪರತಮ, ಈ ವ್ಯಾಕರಣವನ್ನು ಬದಿಗಿಟ್ರೆ ಪರ ಅಂದರೆ ಯಾರು? ನಾರಾಯಣ, ಶ್ರೇಷ್ಠ ನಾರಾಯಣ. ನಾರಾಯಣ ಸ್ತ್ರೀ ಅಂದರೆ ಯಾರು? ನಾರಾಯಣನ ಮಡದಿ ಲಕ್ಷ್ಮೀದೇವಿ. ಪರಸ್ತ್ರೀ ಮೇಲೆ ಮನಸ್ಸು ಮಾಡುವುದಂದ್ರೆ ರಾವಣ ಅಂದರೆ ಯಾರು? ಜೀವಿಗಳನ್ನ ತಗೊಳ್ಳಿ. ಪರಸ್ತ್ರೀಯರಿಗೆ ನಾವು ಮನಸ್ಸು ಮಾಡುವುದಂದ್ರೇನು? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಹೇಳ್ಕೊಳ್ಳೋದು ಒಂದೇನೆ. ನಾನೇ ವಿಷ್ಣು ಅಂತ ಹೇಳ್ಕೊಂಡ್ಮೇಲೆ ಲಕ್ಷ್ಮಿ ನನ್ನ ಹೆಂಡತಿ ಆಗ್ತಾಳೆ. ಇದು ಆಟೋಮೆಟಿಕ್ಕಾಗಿ ಬರುತ್ತಲ್ವ? ನಾನೇ ಬ್ರಹ್ಮ ಅಂದರೆ ಬ್ರಹ್ಮ ಅಂದರೆ ಶಾಸ್ತ್ರದಲ್ಲಿ ವಿಷ್ಣು, ಲಕ್ಷ್ಮೀ ದೇವಿ ನನ್ನ ಹೆಂಡತಿ ಅಂದಂಗಾಯ್ತಾನೆ. ಅದು ಪರಸ್ತ್ರೀಯರ ಅಪಹರಣದ ದೋಷ ಬಂತು. ಇದು ಶಾಸ್ತ್ರೋಕ್ತವಾಗಿ ನೋಡ್ಬೇಕು. ಪರತರ, ಪರತಮ ಅವೆಲ್ಲ ಇದೆ ವ್ಯಾಕರಣದಲ್ಲಿ. ಅದನ್ನು ಸ್ವಲ್ಪ ಬದಿಗಿಟ್ಕೊಂಡ್ರೆ ಪರ ಶ್ರೇಷ್ಠ ಯಾರು? ಭಗವಂತ. ಭಗವಂತನ ಹೆಂಡತಿ ಅವಿಚ್ಛಿನ್ನ ಲಕ್ಷ್ಮಿ ಅಲ್ವಾ? ನಾನು ಪರಮಾತ್ಮ, ನಾನು ಬ್ರಹ್ಮ ಅಂತಂದುಕೊಂಡಾಗ ಬ್ರಹ್ಮನ ಹೆಂಡತಿ ಲಕ್ಷ್ಮಿ ನನ್ನ ಹೆಂಡತಿ ಅಂತಾನೆ ಆಯ್ತಾನೆ, ನನ್ನ ಹೆಂಡತಿ ಅಂತ ಆಯ್ತಾನೆ. ಆಗಿರ್ಲಿಲ್ವಾ? ಬ್ರಹ್ಮನ ಹೆಂಡತಿ ಲಕ್ಷ್ಮಿ ಅಂತ ಆಯ್ತಾನೆ. ಲಕ್ಷ್ಮಿ ಆವಾಗ ಬ್ರಹ್ಮನ ಹೆಂಡತಿ ಲಕ್ಷ್ಮಿ, ಆದಾಗ ನಾನೇ ಬ್ರಹ್ಮ ಅಂದಾಗ ಏನಾಯ್ತು? ಲಕ್ಷ್ಮಿನ ನನ್ನ ಹೆಂಡತಿ ಅಂದ್ಕೊಂಡಾಯ್ತು. ಅಲ್ಲಿಗೇನಾಯ್ತು? ಪರಸ್ತ್ರೀ ಅಂದ್ರೆ ಪರಮಾತ್ಮನ ಹೆಂಡತಿಯನ್ನು ನನ್ನ ಹೆಂಡತಿ ಅನ್ಕೊಂಡ್ವಿ, ನಾನೇ ಪರಮಾತ್ಮ ಅನ್ಕೊಂಡ್ವಿ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಪರಸ್ತ್ರೀಯರನ್ನು ಮಯತ್ನಲ್ಲಿ ನಡೆಸಿದ ದೋಷ ಬರುತ್ತೆ. ಹಾಗಾಗಿ ಯಾರು ನಾನು ಬ್ರಹ್ಮ, ನಾನೇ ದೇವರು, ನಾನೇ ದೇವರು, ನಾನೇ ದೇವರು ಅಂತಾರೋ ಅವರು ಅಂಧತಮಸ್ಸಿಗೆ ಹೋಗೋದು. ಪರಸ್ತ್ರೀ ಅಂದ್ರೆ ಈ ತರ ಯೋಚನೆ ಮಾಡಬೇಕಾಗತ್ತೆ. ಶಾಸ್ತ್ರೋಕ್ತವಾಗಿ ಏನಂತ ಯೋಚನೆ ಮಾಮೂಲಿಯಾಗಿ ಪರಸ್ತ್ರೀ ಅಂದ್ರೆ ಬೇರೆಯವರ ಸ್ತ್ರೀಯರು, ಅವ್ರನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಬಾರ್ದು, ಅದು ಬೇರೆ ಪ್ರಶ್ನೆ.
ಅದೂ ಸಮ್ಮತನೇ. ಮುಖ್ಯ ಶಾಸ್ತ್ರದ ಒಳಗಡೆ ಹೋದರೆ ಅರ್ಥ ಇದು. ದೇವಗಂಧರ್ವ ಕನ್ಯಾಶ್ಚ ನಾಗಕನ್ಯಾಶ್ಚ ವೀರ್ಯವಾನ್ ಅವೇಕ್ಷಮಾಣೋ ಹನುಮಾನ್ ನೈವಾಪಶ್ಯದ ಜಾನಕಿ. ಹನುಮಂತ ಬಹಳ ಬಲಶಾಲಿಯಾಗಿರ್ತಾನೆ. ದೇವಕನ್ಯರನ್ನು ಗಂಧರ್ವ ಕನ್ಯರನ್ನು ನೋಡ್ತಾನೆ. ಸೀತೆಯು ಕಾಣಲ್ಲ. ಬೇರೆ ಕಡೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಯೋಚನೆ ಮಾಡ್ತಾನೆ. ಸೀತಾದೇವಿಯನ್ನು ಹುಡುಕ್ತಾ ಇರ್ತಾನೆ. ವಿಚಿತ್ರವಾದ ರಾತ್ರಿಯಲ್ಲಿ ವಾಸುವ ಲತಾಗೃಹಗಳಿಗೆ ಹೋಗ್ತಾನೆ. ಆಮೇಲೆ ರಾಮಚಂದ್ರನ ಪ್ರಿಯ ಆ ದೇವಿಯನ್ನು ಕಾಣದ ಹನುಮಂತ ಆಲೋಚಿಸ್ತಾನೆ. ಇಲ್ಲಿ ಅನ್ಕೊಂಡ್ರೆ ಅವನು ನಾವು ಹೇಳ್ತಾನೆ, ಮಿಥಿಲ ರಾಜನ ಮಗಳಾದ ಮೃತಳಾಗಿರದಿದ್ದಲ್ಲಿ ನಿಶ್ಚಿತವಾಗಿಯೂ ನನ್ನ ನೋಟಕ್ಕೆ ಸಿಗ್ತಾಳೆ. ಅವಳು ಸತ್ತಿಲ್ಲ ಅಂತಂದ್ರೆ ನನ್ನ ನೋಟಕ್ಕೆ ಸಿಗ್ತಾಳೆ. ಇದು ಹನುಮಂತನ ಯೋಚನೆ. ಸೀತಾಕೃತಿ ಅಲ್ಲಿರೋದು. ಅಲ್ಲಿ ಸೀತಾಕೃತಿ, ಸೀತಾ ಮಾತೆ ಅಲ್ಲ, ಸೀತಾಕೃತಿ ಇರೋದು. ಸೀತೆ ತಾನೇ ರಾವಣನು ಅಪಹಾರಕ್ಕೆ ಬರ್ತಾನೆ. ತನ್ನ ಮೂರ್ತಿಯನ್ನು ತಾನೇ ಮಾಡಿಬಿಟ್ಟು ಸೀತಾದೇವಿ ಹೋದಳು. ಎಲ್ಲಿ ಹೋದಳು? ಕೈಲಾಸ ಪರ್ವತಕ್ಕೆ ಹೋಗಿ ಶಿವನಿಂದ ಪೂಜೆಗೊಳ್ತಾ ಇರ್ತಾಳೆ ಅವಳು. ಇಂದ್ರದೇವರು ಆ ಕೃತಿಯಲ್ಲಿ ಚಲನವಲನೆ ಬರಬೇಕು ಅಂತ ಇಂದ್ರದೇವರು ಆ ಕೃತಿಯಲ್ಲಿ ಇರ್ತಾರೆ. ಆಮೇಲೆ ಸೀತಾದೇವಿನೇ ಒಂದು ಅಂಶ ಅಲ್ಲಿರ್ತಾಳೆ. ಯಾಕೆ ಅಂದ್ರೆ ಹನುಮಂತ ದೇವರು ನಮಸ್ಕಾರ ಮಾಡಬೇಕು ಅಂದ್ರೆ ಬೇರೆಯವರಿಗೆ ನಮಸ್ಕಾರ ಮಾಡಲ್ಲ. ಅವರು ಲಕ್ಷ್ಮಿಗೆ ಪರಮಾತ್ಮನಿಗೆ ಇಬ್ಬರಿಗೇನೆ ನಮಸ್ಕಾರ ಮಾಡೋದು. ಹಾಗಾಗಿ ಅವರು ನಮಸ್ಕಾರ ಮಾಡಿದ್ರು ಅಂತಂದ್ರೆ, ವಂದನೆ ಮಾಡಿದ್ರು, ಸ್ತೋತ್ರ ಮಾಡಿದ್ರು ಅಂದ್ರೆ ಅದು ಸೀತಾದೇವಿಗೆ ಮಾಡಿರಬೇಕು, ಬೇರೆಯವ್ರಿಗಲ್ಲ. ಆಮೇಲೆ ಆಭರಣಗಳು ಸೀತಾದೇವಿಯ ಮೇಲೆ ಹೇಗೆ ಬಿತ್ತು? ಸೀತಾದೇವಿ ತಾನು ಹೋಗಬೇಕಾದ್ರೆ ತನ್ನ ಮೈಯೆಲ್ಲ ಇಲ್ಲಿ ಬರುತ್ತೆ, ಇದರಲ್ಲಿ ಸುಂದರಕಾಂಡ ನಿರ್ಣಯದಲ್ಲಿ ಬರುತ್ತೆ, 2 ಭಾಗವನ್ನಾಗಿ ಮಾಡಿ. 2 ಭಾಗ ಅಂದ್ರೆ 2 ರೂಪಗಳು. ತನ್ನಲ್ಲಿ ಏನೇನು ಐಶ್ವರ್ಯ ಆಭರಣಗಳಿದ್ವೋ ಒಂದು ತಾನು ಹಾಕೊಂಡು ಹೋದ್ಲು, ಒಂದು ಕೃತಿಯ ಮೇಲೆ ಬಿಟ್ಟು. ಕೃತಿ ಮೇಲೆ ಬಿಡುವಬೇಕಾದ್ರೆ ರಾವಣ ಅಪಹಾರ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಚೂಡಾಮಣಿ ಬಿಟ್ಬಿಟ್ಟು ಎಲ್ಲ ಹಾರವನ್ನು ಗಂಟು ಹಾಕಿ ಹೋಗಿದ್ಲಲ್ಲ, ಅದು ಒಂದು ರೂಪ. ಇನ್ನೊಂದು ರೂಪದಲ್ಲಿ ಅವಳ ಆಭರಣಗಳು ಅಲ್ಲೇ ಅವಳ ಹತ್ರನೇ ಇತ್ತು. ಹೀಗೆ ಆಚಾರ್ಯರು ಅದನ್ನು ತಾತ್ಪರ್ಯದಲ್ಲಿ ಕೊಡ್ತಾರೆ. ಅವಾಗ ಹನುಮಂತ ದೇವರು ವಿಲಾಪ ಮಾಡ್ತಾರೆ. ದೃಷ್ಟಮಂತಪುರಂ ಸರ್ವಂ ದೃಷ್ಟ್ವಾ ರಾವಣ ಯೋಷಿತಃ ನ ಸೀತಾ ದೃಶ್ಯತೆ ಸಾಧ್ವಿ ವೃಥಾ ಜಾತೋ ಮಮ ಶ್ರಮಃ. ಅಂತಃಪುರವನ್ನು ಸಮಗ್ರವಾಗಿ ಹುಡುಕಿಬಿಟ್ಟಿದ್ದೇನೆ. ರಾವಣನ ಹೆಂಡತಿಯರು ಕಂಡ್ರು, ಸೀತೆಯನ್ನು ಮಾತ್ರ ನೋಡಲಿಲ್ಲ. ನನ್ನ ಶ್ರಮ ಎಲ್ಲ ವ್ಯರ್ಥ ಆಯಿತು ಅಂತ ಹನುಮಂತ ದೇವರು. ಕಿನ್ನು ಮಾಂ ವಾನರಾ ಸರ್ವೇ ಗತಂ ವಕ್ಷಂತಿ ಸಂಗತಾಃ ಗತ್ವಾ ತತ್ರ ತ್ವಯಾ ವೀರ ಕಿಂ ಕೃತಂ ತದ್ವಸ್ಮನಃ. ನನ್ನನ್ನು ಭೇಟಿಯಾದ ಕಪಿಗಳು ಏನೆಂದು ಪ್ರಶ್ನಿಸಬಹುದು. ನಾನು ಹಂಗೆ ಹೋದರೆ ಏನು ಮಾಡಿದ್ರೆ ನೀನಲ್ಲಿ ಹೋಗಿ ನನಗೆ ಹೇಳು ಅಂತ ಕೇಳ್ತಾರೆ. ಏನು ಹೇಳಬೇಕು ನಾನು? ಸೀತೆಯನ್ನು ಹುಡ್ಕೊಂಬರಲಿಲ್ಲ ಅಂದರೆ. ಹಾಗಾಗಿ ನಾನು ಪ್ರಾಯೋವೇಶಕ್ಕೆ ಸಿದ್ಧರಾಗ್ತಾರೆ ಎಲ್ಲರೂ ಸೀತೆಯನ್ನು ಹುಡ್ಕೊಂಬರಲಿಲ್ಲ ಹನುಮಂತ ಅಂತ ಎಲ್ಲರೂ ತಮ್ಮ ಪ್ರಾಣವನ್ನು ಬಿಡಲಿಕ್ಕೆ ಸಿದ್ಧರಾಗ್ತಾರೆ. ಸುಗ್ರೀವನನ್ನು ಹಾಗೆ ಕಂಡ್ರೆ ಅವನು ಪ್ರಾಣ ತೆಗಿತಾನೆ, ನಾವು ಪ್ರಾಣ ನಾವೇ ಸತ್ತು ಹೋಗೋಣ ಅಂತ ಅವಳು ಯೋಚನೆ ಮಾಡ್ತಾರೆ ಅಂತ ಹೇಳಿ ಹನುಮಂತ ದೇವರು ಈ ಥರ ವಿಡಂಬನೆಯನ್ನು ಮಾಡ್ತಾರೆ. ಮತ್ತೆ ಹುಡುಕ್ತಾರೆ. ಎಲ್ಲಿ ವಿದ್ಯಾಧರ ಸ್ತ್ರೀಯನ್ನು ಕಾಣ್ತಾರೆ, ಜನಕಪುತ್ರಿಯನ್ನು ಕಾಣಲ್ಲ. ವಾಯುಪುತ್ರ ವಿಮಾನದಿಂದ ಕೆಳಗೆ ಇಳಿದು ಚಿಂತೆಗೆ ಒಳಗಾಗ್ತಾನೆ. ಅವಾಗೇನು ಯೋಚನೆ ಮಾಡ್ತಾನೆ ಅಂದ್ರೆ, ಕಿಮ್ನು ಸೀತಾತ ವೈದೇಹಿ ಮೈಥಿಲಿ ಜನಕಾತ್ಮಜ ಉಪತಿಷ್ಠೇತ ವಿವಶ ರಾವಣಂ ದುಷ್ಟಚಾರಣಂ. ವಿದೇಹರಾಜನ ಪುತ್ರಿ ಅವಳು ಭೂಮಿಜ, ಯೋನಿಜ ಅಲ್ಲ. ಅವಳು ಭೂಮಿಜ, ಭೂಮಿಯಿಂದ ಹುಟ್ಟು ಬಂದವಳು. ಸೀತೆಯ ದುರ್ನಡತೆಯಾದ ರಾವಣನಿಗೆ ಅಧೀನರಾಗ್ತಾಳೆ. ಅವಳಿಗೆ ಜನ್ಮ ಇಲ್ಲ. ಭಗವಂತನ ಹಾಗೆ ಅವಳು ಅಪ್ರಾಕೃತ ಶರೀರವುಳ್ಳವಳು. ಅವಳು ಇವನಿಗೆ ಅಧೀನಳಾಗ್ತಾಳ. ನಾನೇನು ತಪ್ಪು ತಿಳ್ಕೊಂಡೆ ಅಂತ ಹನುಮಂತ ದೇವರು ಅಂತಾರೆ. ಅಂದ್ರೆ ನಾವು ತಿಳ್ಕೊಳ್ಬಾರ್ದು ಅಂತ ಹನುಮಂತ ದೇವರು ಹೇಳ್ತಾರೆ. ಆಮೇಲೆ ಇನ್ನೂ ಯೋಚನೆ ಮಾಡ್ತಾರೆ ನೋಡಿ ಅವರು ಹೇಗೆ ವಿಡಂಬನೆ ಮಾಡಿ. ಸಂಪೂರ್ಣ ಚಂದ್ರಪ್ರತಿಮಂ ಪದ್ಮಪತ್ರ ನಿವೇಕ್ಷಣಂ ರಾಮಸ್ಯ ಧ್ಯಾಯತಿ ವಕ್ರಂ ಪಂಚತ್ವಂ ಕುಪುನಾಗತ. ಪೂರ್ಣಚಂದ್ರ ಅಂತಿದ್ದು ರಾಮನ ಮುಖವನ್ನು ನೋಡಲು ಆಗ್ಲಾರ್ದೇನೆ ದೀನಳಾದ ಸೀತೆ ಮರಣವನ್ನು ಹೊಂದಿರಬಹುದು ಅಂತಲೂ ಯೋಚನೆ ಮಾಡ್ತಾರೆ. ರಾವಣನ ಅಧೀನ ಹೇಗೆ ಆಗ್ತಾಳೆ ಅವಳು? ರಾವಣನ ಅಧೀನ ಆಗಿ ಸಾಧ್ಯ ಇಲ್ಲ. ಆಮೇಲೆ ಜನಕಪುತ್ರಿ ಸ್ವತಃ ಅಂತರ್ಧಾನ ಹೊಂದಿರುವವಳು.
ಕಳೆದು ಹೋಗಿರೋ ಹೆಂಡತಿಯಲ್ಲಿ ಪ್ರೀತಿಯನ್ನು ಹೊಂದಿರುವ ರಾಮನಿಗೆ ನಾನು ಹೇಗೆ ತಿಳಿಸಬೇಕು ಅದನ್ನು? ಸೀತೆ ಕಾಣ್ತಾ ಇಲ್ಲ, ಸೀತೆ ಅಂತರ್ಧಾರಾಗಿದ್ದಾಳೆ ಅಂತ ಹೇಗೆ ತಿಳಿಸ್ಬೇಕು? ಇಕ್ಕಟ್ಟಿನ ಸ್ಥಿತಿಗೆ ಬಂತಲ್ಲ ಅಂತ ಹನುಮಂತ ದೇವರು ಯೋಚನೆ ಮಾಡ್ತಾರೆ ಅಂತ ಬಹಳ ವಿವರಣೆಯನ್ನು ಮಾಡಿದ್ದಾರೆ. ಸುಂದರಕಾಂಡ ನಿರ್ಣಯದಲ್ಲಿ ಆ ಶ್ರೀಮದ್ ಆಚಾರ್ಯರು ಈ ವಿವರಣೆಯನ್ನೆಲ್ಲ ಮಾಡಿಲ್ಲ, ಅವರು ಕ್ಷಿಪ್ತವಾಗಿ ಒಂದೆರಡು ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ಆಮೇಲೆ ಸಾಗರಾನುಪೂಪಜೆ ದೇಶೇ ಬಹುಮೂಲ ಫಲೋದಕೆ ಚಿತಾಂ ಕೃತ್ವಾ ಪ್ರವೇಕ್ಷಾಮಿ ಸಮಿದ್ಧ ಮರಣೀಸುತಂ. ಪ್ರಜ್ವಲಿಸುವ ಬೆಂಕಿಯನ್ನು ಪ್ರವೇಶಿಸುವೆನು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಜನಕಪುತ್ರಿಗೆ ಕಾಣಲಿಲ್ಲ ಎಂದರೆ ನೀರನ್ನು ಪ್ರವೇಶಿಸ್ತೇನೆ, ಮಹರ್ಷಿಗಳು ಕಂಡುಕೊಂಡಿರುವರು ಎಂಬುದೇ ನನ್ನ ಅಭಿಮತ ಅಂತ ತಿಳ್ಕೊಳ್ತಾರೆ. ಆಮೇಲೆ ಮರದ ಬೂಡದಲ್ಲಿ ಇದ್ದುಕೊಂಡು ನಿಯಮದಿಂದ ತಪಸ್ವಿಯಾಗಿ ಇಲ್ಲೇ ಇದ್ದು ಬಿಡ್ತೇನೆ, ಕಪ್ಪು ಕಂಗಳ ಸೀತೆಯನ್ನು ಕಾಣದೆ ನಾನು ಹಿಂದಿರುಗೋದಿಲ್ಲ ಅಂತ ಅವರ ವಿಡಂಬನೆಯನ್ನೇ ವಾಲ್ಮೀಕಿ ಋಷಿಗಳು ಬಹು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಹನುಮಂತ ಸ್ವಲ್ಪ ಹೊತ್ತು ಆಲೋಚಿಸಿ ಮೇಲೆ ಹೇಳ್ತಾನೆ, ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವೈಶ್ಚ ತಸ್ಮೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಲಕ್ಷ್ಮಣ ಸಹಿತ ರಾಮನಿಗೆ ನಮಸ್ಕಾರ, ಜನಕಪುತ್ರಿಯಾದ ದೇವಿಗೆ ನಮಸ್ಕಾರ, ರುದ್ರ ಇಂದ್ರ ಯಮವಾಯುಗಳಿಗೆ ನಮನ, ಚಂದ್ರ ಸೂರ್ಯ ಮರುತ್ಗಳಿಗೆ ನಮನ ಅಂತ ಹೇಳ್ತಾರೆ. ಅಂದರೆ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ ಅವರು. ಯಾಕೆಂದ್ರೆ ಇವರು ಲಕ್ಷ್ಮಣನೂ ಹನುಮನ ಸಮನಲ್ಲ, ರಾಮ ಸೀತೆಯನ್ನು ಬಿಟ್ಟರೆ ಇವರು ಯಾರೂ ಹನುಮಂತನಿಗೆ ಸಮಾನರಾಗೋದಿಲ್ಲ. ರುದ್ರದೇವರಿಗೆ, ಇಂದ್ರದೇವರಿಗೆ, ಯಮದೇವರಿಗೆ ಅವರು ನಮನ ಅಂತಂದು ಅಂದರೆ ಅವರ ಅಂತರ್ಯಾಮಿಯಾದ ನರಸಿಂಹನಿಗೆ, ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ರು ಅಂತ ತಿಳ್ಕೊಳ್ಬೇಕು. ಸರ್ವದಾ ಅದು ರುದ್ರದೇವರಿಗೆ ಅವರು ನಮಸ್ಕಾರ ಮಾಡೋದಿಲ್ಲ. ಮುಂದೆ ಅವರು ಅಶೋಕವನಕ್ಕೆ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ, ಮಾರ್ಗಮಾನೋ ಬೈಶ್ಚಾಂತ ಸೋ ಅಶೋಕವನಿಕಾತಲೆ ದರ್ಶಜಿಂಪ ವೃಕ್ಷ ಮೂಲಸ್ತರಮಾಕೃತಿ. ಈ ಸುಂದರಕಾಂಡ ನಿರ್ಣಯದ 50 ಶ್ಲೋಕದಲ್ಲಿ ಆಗಲೇ ಆಚಾರ್ಯರು ಸೀತಾಕೃತಿಯ ದರ್ಶನವನ್ನು ಪಡೆದದ್ದನ್ನು ಹೇಳಿಬಿಟ್ಟಿದ್ರು. ವಾಲ್ಮೀಕಿಗಳಿಗೆ ಒಂದು 10-15 ಸರಗಳಲ್ಲಿ ರಾವಣನ ಅಂತಃಪುರದ ವರ್ಣನೆ, ರಾವಣನ ಮಡದಿಯರ ವರ್ಣನೆ, ರಾವಣನ ಹನುಮಂತನು ಸೀತೆಯನ್ನು ಕಂಡಿಲ್ಲ ಅಂತ ಗೋಳಾಡಿದ್ದರಲ್ಲಿ ಒಂದು ನೀವು ತಿಳ್ಕೋಬೇಕು, ರಾಮಾಯಣದಲ್ಲಿ ನಾವು ಯಾವಾಗಲೂ ರಾಮನ ಕಥೆಯನ್ನು ಕೇಳಿದಾಗ ರಾಮ ಈ ಥರ ಸೀತೆಯಿಂದ ವಿಲಾಪಗೊಂಡ, ವಿಹರಿಸಿದ, ರಾಮನು ಸೀತೆಯನ್ನು ಕಳೆದುಕೊಂಡು ಅವನು ದುಃಖಪಟ್ಟ, ಹನುಮಂತನನ್ನು ಕಳಿಸಿದ, ಹನುಮಂತ ಹುಡುಕೊಟ್ಟ, ಹನುಮಂತ ಇಲ್ಲ ಅಂದರೆ ರಾಮನಿಗೆ ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ತಿಳ್ಕೊಂಡ್ರೆ ನಾವು ಅಂಧಂತಮಸ್ಗೆ ಹೋಗೋದು. ಯಾಕೆಂದರೆ ರಾಮ ಸೀತೆಯನ್ನು ಕಳೆದುಕೊಂಡೇ ಇಲ್ಲ, ಸಾಧ್ಯನೇ ಇಲ್ಲ. ಅದು ಯಾವಾಗಲೂ ಅವನು ವಕ್ಷಸ್ಥಳದಲ್ಲಿ ಇರ್ತಾಳೆ ಸೀತೆ. ಸೀತೆ ಅಂದರೆ ಲಕ್ಷ್ಮೀ, ರಾಮ ಅಂದರೆ ವಿಷ್ಣು ಪರಮಾತ್ಮ. ಹಾಗಾಗಿ ಸೀತೆಯ ವಿಯೋಗ ರಾಮನಿಗೆ ಯಾವಾಗಲೂ ಒಂದು ಕ್ಷಣನೂ ಪ್ರಳಯ ಕಾಲದಲ್ಲೂ ಇಲ್ಲ. ಯಾಕೆಂದರೆ ಪ್ರಳಯ ಕಾಲದಲ್ಲಿ ಕೂಡ ಎಲ್ಲ ಜೀವಿಗಳು ಭಗವಂತನ ಉದರದಲ್ಲಿದ್ದಾಗ ಲಕ್ಷ್ಮೀದೇವಿ ಸ್ತ್ರೀಭೂ ರೂಪದಿಂದ ಭಗವಂತನ ಸೇವೆ ಮಾಡ್ತಾ ಇರ್ತಾಳೆ, ದುರ್ಗಾ ರೂಪದಿಂದ ಭಗವಂತನಿಗೆ ಸ್ತೋತ್ರ ಮಾಡ್ತಾ ಇರ್ತಾಳೆ. ಅದನ್ನು ಬಹಳ ಚೆನ್ನಾಗಿ ಭಾಗವತದ ದಶಮಸ್ಕಂದದಲ್ಲಿ ಶ್ರುತಿಗೀತೆ ಅಂತ ಬರುತ್ತೆ. ದುರ್ಗಾದೇವಿ ಭಗವಂತನ ಎಬ್ಬಿಸುವುದೇ 1-2 ಅಧ್ಯಾಯಗಳು ದಶಮಸ್ಕಂದದಲ್ಲಿ ಬರುತ್ತೆ. ಬಹಳ ಚೆನ್ನಾಗಿ ವಿಸ್ತೃತವಾಗಿ ವರ್ಣನೆ ಇದೆ ಇದು, ಭಗವಂತನಿಗೆ ಹೇಗೆ ಎಬ್ಬಿಸ್ತಾಳೆ ಅಂತ. ದುರ್ಗಾದೇವಿ ಅವಳು 3 ಜನನೂ ಅಲ್ಲಿ ಇದ್ದೇ 3 ರೂಪದಿಂದ ಅವಳು ಸೇವೆ ಮಾಡ್ತಾ ಇರ್ತಾಳೆ ಭಗವಂತನಿಗೆ. ವಾಯುದೇವರು ಇರಲ್ಲ, ಎಲ್ಲರೂ ಭಗವಂತನ ಉದರದೊಳಗೆ ಇರ್ತಾರೆ. ಆ ಸಮಯದಲ್ಲಿ ಅವರಿಬ್ಬರು ಅಲ್ಲೇ ಇರ್ತಾರೆ. ಹಾಗಿರಬೇಕಾದ್ರೆ ಅವರಿಗೆ ವಿಯೋಗ ಇಲ್ಲ. ನಾವು ವಿಯೋಗ ಅಂತ ತಿಳ್ಕೊಂಡ್ರೆ ನಮಗೆ ವಿಯೋಗಗಳಾಗ್ತವೆ. ಹಾಗೆ ನಾವು ತಿಳ್ಕೊಳ್ಬೇಕು. ಹಾಗೆ ರಾಮನ ಕಥೆಯಲ್ಲಿ ನಾವು ಬಹಳವಾಗಿ ತಪ್ಪು ತಿಳ್ಕೊಳ್ತೀವಿ. ಹನುಮಂತನು ಇಲ್ಲದಿದ್ದೆ ಅಂದರೆ ರಾಮನಿಗೆ ಸೀತೆ ಸಿಗ್ತಾನೆ ಇರಲಿಲ್ಲ, ರಾಮನಿಗೆ ಹೆಲ್ಪ್ ಮಾಡಿದ್ದು ಹನುಮಂತ ಅಂತ. ಸಾಧ್ಯ ಇಲ್ಲ. ರಾಮನ ಆಜ್ಞೆಯಿಂದ ಹನುಮಂತ ಹೋಗ್ತಾನೆ, ರಾಮನಿಗೆ ಸಿಗಬೇಕು. ರಾಮನು ಹನುಮಂತನಿಗೆ ಯಾಕೆ ಕೊಡ್ತಾನೆ ಅಂದರೆ ನೀನೇ ನನ್ನ ಸೇವೆ ಮಾಡಲು ಯೋಗ್ಯ ಅನ್ನೋದಕ್ಕೋಸ್ಕರ ಅವನಿಗೆ ಕಳಿಸ್ತಾನೆ, ಬೇರೆಯವರಿಗೆ ಕಳಿಸಲ್ಲ. ಏನಂತಂದರೆ ಒಬ್ಬ ಹೆಂಡತಿ ಕಳೆದುಕೊಂಡು ಹೋದರೆ ಗಂಡ ಕೂತ್ಕೊಂಡು ಏನು ಮಾಡಬೇಕು, ಪತಿ ಕೂತ್ಕೊಂಡು ಹೋದರೆ ಹೋದ್ಲು ಒಳ್ಳೇದಾಯಿತು ಅಂತ ಕೂತ್ಕೊಳ್ಬೇಕಾ? ಇಲ್ಲ, ಅವಳನ್ನು ಹುಡುಕಿಸ್ಬೇಕು, ಹುಡುಗಿ ಕರ್ಕೊಂಡು ಬರಬೇಕು. ಅದನ್ನು ನಮ್ಮಂಥವ್ರಿಗೆ ತೋರಿಸ್ಲಿಕ್ಕೋಸ್ಕರ ಮನುಷ್ಯನಾಗಿ ಅವತಾರ ಮಾಡಿದ ಮೇಲೆ ಮನುಷ್ಯರು ಹೇಗೆ ಬಾಳಬೇಕೆಂದು ತೋರಿಸ್ತಾನೆ ರಾಮದೇವರು. ಅದಕ್ಕೋಸ್ಕರ ತೋರಿಸೋದು, ಅವನಿಗೇನಿಲ್ಲ ಅದು. ಹಾಗಾಗಿ ಅದನ್ನು ಮಾಡ್ತಾ ಇರ್ತಾನೆ. ಆ ಥರ ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಅಶೋಕವನಕ್ಕೆ ಇವನು ಹೋದಾಗ ವನವನ್ನು ಪ್ರವೇಶಿಸ್ತಾನೆ. ಆಶ್ಚರ್ಯಕರವಾದ ಹಕ್ಕಿಗಳ ಚಿಲಿಬಿಲಿ ಶಬ್ದ, ಎಲ್ಲೆಡೆ ಬೆಳ್ಳಿ ಚಿನ್ನದ ಮರಗಳಿಂದ ಕೂಡಿರುವ ಹಕ್ಕಿಗಳಿಂದ ಕೂಡಿರುತ್ತೆ ಆ ವನ. ಅದನ್ನು ನೋಡ್ತಾನೆ.
ಉತ್ಪತ್ತದ್ಭಿರ್ಜಗಣೈ ಪಕ್ಷೈ ಸಾಲಾಹ ಸಮಾಹತಃ ಅನೇಕ ವರ್ಣ ವಿವಿಧ ಮುಮುಚು ಪುಷ್ಪಪೃಷ್ಟಯ. ಮೇಲೆ ಹಕ್ಕಿಗಳ ರೆಕ್ಕೆಗಳಿಂದ ಬಡಿಸಿಕೊಂಡ ತಾಳೆ ಮರಗಳು ಅನೇಕ ಜಾತಿಯ ನಾನಾ ಬಣ್ಣದ ಹೂಮಳೆಗಳನ್ನು ಸುರಿಸುತ್ತೆ. ಆಮೇಲೆ ಎಲ್ಲ ದಿಕ್ಕಿನಲ್ಲೂ ಹನುಮಂತನನ್ನು ಕಂಡ ಎಲ್ಲ ಪ್ರಾಣಿಗಳು ವಸಂತನೋ ಈತನೋ ಎಂದು ಭಾವಿಸ್ತಾ ಇರ್ತಾರೆ. ಆವಾಗ ಮುಚ್ಚಿ ಹೋದ ಭೂಮಿ ಸಿಂಗರಿಸಿಕೊಂಡ ಹೂವಿನಿಂದ ಸಿಂಗರಿಸಿಕೊಂಡ ಹೆಣ್ಣಿನಂತೆ ಕಾಣ್ತಾ ಇರುತ್ತೆ. ಹನುಮಂತ ವೇಗಶಾಲಿ, ಹನುಮಂತನ ವೇಗ ವಾಯುವೇಗ, ವೇಗಶಾಲಿ ಆ ಮರಗಳು ವಿಚಿತ್ರ ಹೂಗಳನ್ನು ಅವನ ಮೇಲೆ ಹಾಕ್ತಾ ಇರ್ತವೆ. ಆವಾಗ ಹನುಮಂತ ಆ ಪುಷ್ಪಗಳ ಎಲೆಗಳನ್ನೆಲ್ಲವನ್ನು ಉದುರಿಸಿದ್ದನ್ನು ನೋಡ್ತಾನೆ. ಆಮೇಲೆ ಆ ಶ್ರೇಷ್ಠ ವೃಕ್ಷ ಅಶೋಕವನ ಏನಾಗತ್ತೆ ಅಂದರೆ ಗಾಯಗೊಳ್ಳತ್ತೆ. ಇವನ ಕೈಗಳ ಆಮೇಲೆ ಬಾಲ ಕೈಗಳಿಂದ ಕಾಲುಗಳನ್ನು ತುಳಿದುಕೊಳ್ಳಕ್ಕಾಗತ್ತಲ್ಲ, ಅದು ಅಶೋಕವನ ಗಾಯಗೊಂಡವರಂತೆ ಆಗತ್ತೆ. ಚಂಡಮಾರುತ ಬಂದಾಗ ಹೇಗೆ ಮೇಘ ಸಮೂಹ ಛಿದ್ರಗೊಳಿದಾಗ ಹನುಮಂತ ದೊಡ್ಡ ಬಳ್ಳಿಗಳ ಪದೆಗಳನ್ನು ವೇಗದಿಂದ ಹಾರಿಸ್ತಾನೆ. ಆಮೇಲೆ ಅತಿ ಸುಂದರವಾದ ಭೂಮಿಯನ್ನು ನೋಡ್ತಾನೆ. ಆ ವನದಲ್ಲಿ ಅಲ್ಲಿ ಇಳಿಯುವ ಬಾವಿಗಳನ್ನು ನೋಡ್ತಾನೆ. ಅರಳಿದ ಕಮಲದ ನೈದಲಿಯ ಹೂಗಳನ್ನು ನೋಡ್ತಾನೆ. ಅತಿ ಎತ್ತರದ ಅಕ್ಷರಗಳನ್ನು ನೋಡ್ತಾನೆ. ಅಮೃತದಂತಹ ನೀರನ್ನು ನೋಡ್ತಾನೆ. ಆಮೇಲೆ ಅನೇಕ ಪದಗಳಿಂದ ಕೂಡಿರುವ ಅಲ್ಲಲ್ಲಿ ಕರವೀರ ವೃಕ್ಷಗಳಿಂದ ಕೂಡಿರುವ ಬಾವಿಗಳನ್ನು ಹನುಮಂತ ದೇವರು ಕಾಣ್ತಾರೆ. ಆಮೇಲೆ ತಸ್ಯಾದೂರಾರ್ಥ ಪದ್ಮಿನ್ಯೋ ನಾನಾ ದ್ವಿಜಗಣಯಿತಾ ತದರ್ಶ ಹರಿಚಾರ್ದೂಲೋ ಹನುಮಾನ್ ಮಾರುತಾತ್ಮಜ. ತಾವರೆಯ ಕೆರೆಗಳನ್ನು ಆ ವಾಯುಪುತ್ರನಾದ ಹನುಮಂತ ದೇವರು ಕಾಣ್ತಾರೆ. ಆಮೇಲೆ ಇತೋ ದ್ರಕ್ಷಾಮಿ ವೈದೇಹಿಂ ರಾಮದರ್ಶನ ಲಾಲಸಂ ಇತಶ್ಚೇತಶ್ಚ ದುಃಖಾರ್ಥಂ ಸಂಪದಂತೀಂ ಯದೃಚ್ಛಯ. ರಾಮನನ್ನು ಕಾಣಲು ಬಹಳ ಕಾತುರಳಾಗಿದ್ದ ಸೀತಾದೇವಿ ಇಲ್ಲಿಂದಲಿಗೆ ಸುತ್ತಾಡಬಹುದಾದ ವಿಧಿಯರಾಜನ ಪತ್ನಿಯನ್ನು ಇಲ್ಲಿಂದಲೇ ನಾನು ಕಾಯ್ತೇನೆ, ನೋಡ್ತೇನೆ, ಎಲ್ಲಿ ಸಿಗ್ತಾಳೆ ಅಂತ ಹೇಳಿಬಿಟ್ಟು ಅಶೋಕ ವನಿಕಾಚೇಯಂ ದೃಢಂ ರಮ್ಯಾ ದುರಾತ್ಮನಃ ಚಂಪಕೈಶ್ಚಂದ ಇಚ್ಛಾಪಿ ಬಕುಲೈಶ್ಚ ವಿಭೂಷಿತಃ. ಈ ಅಶೋಕವನವು ಸಂಪಿಗೆ ಚಂದನದ ಬಕುಲ ವೃಕ್ಷಗಳಿಂದ ಅಲಂಕೃತವಾಗಿದೆ. ಇಲ್ಲಿ ಪತ್ನಿಯಾದ ಜಾನಕಿ ನಿಶ್ಚಯವಾಗಿ ಇಲ್ಲಿಗೆ ಬರ್ತಾಳೆ ಅಂತ ಹನುಮಂತ ದೇವರು ಯೋಚಿಸ್ತಾರೆ. ಆಮೇಲೆ ರಾಮನ ಪತ್ನಿಯಾದ ಜನಕಪುತ್ರಿಯಾದ ಪತಿವ್ರತಿಯು ಹಿಂದಿಯೂ ವನಚಾರಿಗಳ ಓಡಾಟವನ್ನು ನಿರಂತರ ಬಯಸ್ತಾ ಇದ್ಲು. ಹಾಗಾಗಿ ಇಲ್ಲಿಗೆ ಬಂದೇ ಬರ್ತಾಳೆ ಅಂತ ಸಂಧ್ಯಾಕಾಲದಲ್ಲಿ ಆಚರಿಸಬೇಕಾದ ಸ್ನಾನಾದಿಗಳನ್ನು ಮಾಡಿ ಶುದ್ಧವಾದ ಜಲನಿಧಿಗೆ ಬಂದೇ ಬರ್ತಾಳೆ ಅಂತ ಹೇಳಿಬಿಟ್ಟು ಹನುಮಂತ ದೇವರು ಕಾಯ್ತಾರೆ. ಅವಳೇನಾದರೂ ಬದುಕಿದ್ರೆ ಇಲ್ಲಿಗೆ ಬರ್ತಾಳೆ, ಅವಶ್ಯವಾಗಿ ಬರ್ತಾಳೆ. ಮತ್ತೆ ಅವರು ಅದೇ ಹೇಳೋದು, ಅವಳಾಗೆ ಬದುಕಿದ್ರೆ ಇಲ್ಲಿಗೆ ಬರ್ತಾಳೆ ಅಂತ. ಈ ರೀತಿಯಾಗಿ ಹನುಮ ಏನು ಮಾಡ್ತಾನೆ, ಅವಳನ್ನು ನಿರೀಕ್ಷಣೆ ಮಾಡಿ ಎಲೆಗಳನ್ನು ಹೊಂದಿರುವ ವೃಕ್ಷದಲ್ಲಿ ಅಡಗಿ ಕುಳಿತಾನೆ. ಎಲ್ಲ ಕಡೆ ನಿರೀಕ್ಷಣೆಯನ್ನು ನೋಡುತ್ತಾ ಕುಳಿತಾನೆ. ಅದರಲ್ಲಿ ಇದರ ಮಾರ್ಗಮಾನೋ ಬಹಿಷ್ಠಾಂತ ಸೋ ಅಶೋಕವನಿಕಾದಲೇ ದರ್ಶ ಶಿಂಚುಪಾ ವೃಕ್ಷ ಮೂಲಸ್ತರಮಾಕೃತಿ. ಶಿಂಚುಪಾ ವೃಕ್ಷದಲ್ಲಿ ಕುಳಿತು ಸೀತೆಯನ್ನು ನಿರೀಕ್ಷಿಸ್ತಾ ಇರ್ತಾನೆ. ಆತನ ಕಣ್ಣಿಗೆ ಅವಳು ಕಾಣ್ತಾಳೆ. ಎಲ್ಲ ರಾಮನು ತಿಳಿಸಿದ ಎಲ್ಲ ಗುಣಗಳು ಅವಳಲ್ಲಿ ಇರ್ತಾವೆ. ಈಕೆಯೇ ಸೀತೆ ಅಂತ ನಿರ್ಧಾರ ಮಾಡ್ತಾನೆ. ಮತ್ತೆ ಆ ಸ್ಥಳವನ್ನು ಪರಿಶೀಲಿಸ್ತಾನೆ. ಅಶೋಕವನವನ್ನು ಆ ಮಾರುತಿ ಕಾಣ್ತಾನೆ. ಆಮೇಲೆ ಅಶೋಕವನವನ್ನು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಯಾಕೆಂದ್ರೆ ಇವನ್ನೆಲ್ಲ ಸರ್ಗಗಳು ಹೇಳಬೇಕು ಅಂದ್ರೆ 68 ಸರ್ಗಗಳಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ಒಂದೊಂದು ಸರ್ಗ ನೋಡ್ರೆ 2810 ಶ್ಲೋಕಗಳಿದ್ದಾವೆ. ಒಂದು ವಾರದಲ್ಲಿ ಹೇಳಲಿಕ್ಕೆ ಅಸಾಧ್ಯ. ಹಾಗಾಗಿ ಆ ಕೆಲವೊಂದು ವರ್ಣನೆಗಳನ್ನು ಮಾತ್ರ ಹೇಳ್ತೀನಿ. ಪುನ್ನಗಾಹ ಸಪ್ತಪರ್ಣಾಶ್ಚ ಚಂಪಕೋದ್ಧಾಲಕಾಸ್ತತಃ ವಿವೃದ್ಧ ಮೂಲ ಬಹವ ಶೋಭಂತೆ ಸ್ಮಸ್ತು ಪುಷ್ಪಿತಾ. ತುಂಬ ಹೂಗಳನ್ನು ಹೊಂದಿರುವ ಅನೇಕ ಮರಗಳು ಇರ್ತಾವೆ, ಸಂಪಿಗೆಯ ಮರಗಳು ಇರ್ತಾವೆ. ಅವುಗಳಿಂದ ಸುಂದರವಾಗಿ ಕಾಣ್ತಾ ಇರ್ತಾರೆ. ಆಮೇಲೆ ದದರ್ಶ ಶುಕ್ಲ ಪಕ್ಷಾದವು ಚಂದ್ರರೇಖಾ ಮಿವಾಮಲಾಂ ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿತ ಪ್ರಭಾಂ. ಸುಂದರವಾದ ಕಾಂತಿಯನ್ನು ಹೊಂದಿರುವ ರೂಪದಿಂದ ಸ್ವಲ್ಪವೇ ತನ್ನ ರೂಪವೇ ಕಾಂತಿಯುತವಾಗಿ ತೋರುತ್ತಿರುವ ಶುಕ್ಲ ಪಕ್ಷದ ಮೊದಲಿನ ದಿನದ ನಿರ್ಮಲವಾದ ಚಂದ್ರರೇಖೆ ಇರುವ ಸ್ತ್ರೀಯನ್ನು ಹನುಮಂತ ದೇವರು ನೋಡ್ತಾರೆ. ಒಂದೇ ವಸ್ತ್ರದಿಂದ ಕಷ್ಟದಿಂದ ಮೈ ಮುಚ್ಚಿಕೊಂಡಿರುವ ಸ್ತ್ರೀ ಅವಳನ್ನು ನೋಡ್ತಾರೆ. ಅವಳ ವರ್ಣನೆಯೂ ಬಹಳ ಇದೆ, ಸೀತಾಕೃತಿಯ ವರ್ಣನೆ ಬಹಳ ಇದೆ ಇದರಲ್ಲಿ. ವಿರಹ ದುಃಖ ಮತ್ತು ಚಿಂತೆಗೊಳಗಾಗಿ ನಾಯಿಗಳಿಂದ ಆವೃತವಾದ ಹೆಣ್ಣು ಜಂಟಿಯಂತಿರುವ ಸೀತಾದೇವಿಯನ್ನು ನೋಡ್ತಾರೆ. ಅವರ ಕಲ್ಪನೆ ಹೇಗಿದೆ ನೋಡಿ. ನೀಲ ನಾಗಾಭಯಾವೇಣ್ಯ ಜಗನಂ ಗತಯಕೆಯ ನೀಲಯ ನಿರುದಾಪಾಯೇ ವನರಾಜ್ಯ ಮಹೀವ. ಸೊಂಟದವರೆಗೆ ಹರಡಿದ ಕೃಷ್ಣ ಸರ್ಪದಂತಿರುವ ಜಡೆಯಿಂದ ಅವಳ ಜಡೆಯನ್ನು ವರ್ಣಿಸ್ತಾರೆ. ಸೊಂಟದವರೆಗೆ ಬಂದಿದೆ ಕೃಷ್ಣ ಸರ್ಪ ಕೂಡಿದ ಹಚ್ಚ ಹೆಸರಿನ ವನಪಂಕ್ತಿಯಿಂದ ಕೂಡಿದ ರಕ್ತಾದ ಭೂಮಿಯಂತಿರುವ ಸ್ತ್ರೀಯರುಗಳನ್ನು ನೋಡ್ತಾರೆ.
ವಿಹತಾಮಿವ ಚ ಶ್ರದ್ಧಾಮಾಶಂ ಪ್ರತಿಹತಾಮಿವ ಸ್ವೋಪಸರ್ಗಾಂ ಯಥಾ ಸಿದ್ಧಿಂ ಬುದ್ಧಿಂ ಸಕಲ ಶಾಂಬಿಸ. ಶ್ರದ್ಧೆಯನ್ನು ಕಳೆದುಕೊಂಡು ಆಸೆಗಳ ನಿರೀಕ್ಷೆಯೇ ಇಲ್ಲ ಅವಳಿಗೆ. ಅನೇಕ ವಿಘ್ನಗಳಿಂದ ಯುಕ್ತವಾದ ಸಿದ್ಧಿಯಂತಿರುವ ಮುಸುಡಿಸಿದ ಬುದ್ಧಿಯಂತಿರುವ ಸೀತೆಯನ್ನು ಹನುಮಂತ ದೇವರು ಕಾಣ್ತಾರೆ. ಸಂತಸನೇ ಇಲ್ಲ. ರಾಮನನ್ನು ಅಗಲಿದ್ದಾಳೆ ಅಂದರೆ ನಾವು ಪದೇ ಪದೇ ಹೇಳ್ತಾ ಇರ್ತೀನಿ, ರಾಮನನ್ನು ಅಗಲಿದ್ದಾಳೆ, ರಾಮನನ್ನು ಅವಳು ಅಗಲಿಲ್ಲ, ಅವಳಿಗೆ ದುಃಖ ಇಲ್ಲ, ನಟನೆ. ಈಗ ಯಾವುದೇ ಲೋಕದಲ್ಲಿ, ನಮ್ಮ ಮನುಷ್ಯ ಲೋಕದಲ್ಲಿ ಯಾವುದಾದ್ರೂ ಪತಿಯನ್ನು ವಿಯೋಗ ಮಾಡಿದ್ರೆ ಹೋದ್ರೆ ಸಾಕಪ್ಪ, ನೀನು ಹೋದ್ರೆ ಸಾಕು ಅಂತೀವಿ ನಾವು. ಯಾಕೆಂದ್ರೆ ದಿವಸ ಅದೇ ಮುಖ ನೋಡ್ತಾ ಇರ್ತೀವಿ. ಹೆಂಡತಿದು ಅದೇ ಮುಖ, ಗಂಡಂದು ಅದೇ ಮುಖ, ಎಲ್ಲ ವಿಕಾರ ಮುಖಗಳೇ. ಯಾಕೆಂದ್ರೆ ಭಗವಂತಂದಾದ್ರೆ ಒಂದು ಕ್ಷಣಕ್ಕೂ ಹೊಸ ಹೊಸ ಮುಖಗಳು ಅವಳಿಗೆ. ಅವಳಿಗೆ ಹೆಂಗೆ ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಅವರು ವೈಕುಂಠದಲ್ಲಿದ್ದಾಗ ದ್ವಾರಪಾಲಕರು ಬರ್ತಾರೆ ನೋಡಿ. ಸನಕಾದಿಗಳು ಬಂದಾಗ ದ್ವಾರಪಾಲಕರಿಗೆ ಬಿಡಲ್ಲ ಅಂತ ಬಂದಾಗ ಸನಕಾದಿಗಳವ್ರ ತಪ್ಪಿ ಭಗವಂತ ಸೀತೆಯ ಇವಳ ಜೊತೆಗೆ ಇರ್ತಾನೆ, ಲಕ್ಷ್ಮಿಯ ಜೊತೆಗೆ ಬರ್ತಾನೆ. ಯಾರು ಬಂದಿದ್ದಾರೆ ನೋಡೋಣ ಅಂತ ಬರ್ತಾನೆ. ಬಂದು ಅವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮಿ ನೋಡ್ತಾಳೆ, ಇಂಥ ರೂಪನೇ ನೋಡಿಲ್ಲಲ್ಲ ನಾನು, ತಿರುಗು ನೋಡಿದ್ರೆ ಹೊಸ ರೂಪ ಒಂದು. ಅವಳಿಗೆ ಬೇಜಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಕ್ಷಣನೂ ಒಂದೊಂದು ರೂಪ. ಆಮೇಲೆ ಪ್ರಹ್ಲಾದ ದೇವರಿಗೆ ತೋರಿಸಿದ ನರಸಿಂಹ ರೂಪ ಅವಳು ಇವರಿಗೆ ನೋಡೇ ಇಲ್ಲ ಇದನ್ನ ಅಂತೇಳಿ ಅವಳು. ನಮ್ದು ಹಾಗಲ್ಲ, ಯಾವಾಗ ನೋಡ್ರು ಅದೇ ಮುಖನೇ. ನಮಗೂ ಅವಗೂ ಅಷ್ಟೇ ವ್ಯತ್ಯಾಸ. ಅವನು ನಿತ್ಯ ನೂತನ, ನಾವು ನಿತ್ಯ ಅನೂತನ. ಹಾಗಾಗಿ ಭಗವಂತನಿಗೂ ಲಕ್ಷ್ಮಿಗೂ ವಿಯೋಗ ಇಲ್ಲ, ಭಗವಂತನ ಲಕ್ಷ್ಮಿಗೂ ಏನು ಬೇರೆ ಬೇಜಾರುಗಳಿಲ್ಲ, ಅಥವಾ ನಮ್ಮ ಹಾಗೆ ಶೋಕ ತಾಪಗಳಿಲ್ಲ. ಅದೆಲ್ಲ ವಿಡಂಬನೆ. ಅವಳ ಕೈ ಬಳೆಗಳನ್ನು ಗಮನಿಸ್ತಾನೆ, ಕರ್ಣಾಭರಣಗಳನ್ನು ಗಮನಿಸ್ತಾನೆ. ಧರಿಸಿ ತುಂಬಾ ದಿನ ಆದ ಆ ದೇಹದ ಭಾಗದಲ್ಲಿ ಗುರುತನ್ನುಂಟು ಮಾಡಿರುವ ತಿಳಿಸಿದಂತೆ ರಚನೆಯುಂಟು. ಯಾವುದನ್ನು ರಾಮ ಹೇಳಿದ್ದನೋ ಅವೇ ಇವು ರಾಮ ಹೇಳ್ಕೊಳ್ಸುತ್ತಾನೆ. ಇಂತಿಂಥ ಚಿಹ್ನೆ ಇದೆ ಸೀತೆಯಲ್ಲಿ ಅಂತ, ಅಂತಿಂಥ ಚಿಹ್ನೆ ಎಲ್ಲವನ್ನೂ ಅವನು ಕಾಣ್ತಾನೆ. ಮತ್ತೆ ಚಿಂತಾಪರನಾಗ್ತಾನೆ. ಸೀತೆಯ ನಿಮಿತ್ತವಾಗಿ ರೋಧಿಸ್ತಾನೆ ಹನುಮಂತ ದೇವರು ಅಂತ ಹೇಳ್ತಾರೆ. ಲಕ್ಷ್ಮಿಯಂತೆ ಜಗಕ್ಕೆ ಮನೋಹರವಾದ ಆಕೆಯನ್ನು ಕಂಡು ಮನದಿಂದ ರಾಮನನ್ನು ತಲುಪಿ ಈ ರೀತಿಯಾಗಿ ನುಡಿತಾನೆ. ಈ ನಯನೆಯ ನಿಮಿತ್ತವಾಗಿಯೇ ರಾಮ ಮಹಾಬಲಶಾಲಿಯಾದ ವಾಲಿಯನ್ನು ಸಂಹರಿಸಿದ್ದಾನೆ. ಬಲದಿಂದ ರಾಮನಿಂದ ಕಬಂಧನೂ ಸಂಭೃತನಾಗಿದ್ದಾನೆ. ಎಲ್ಲ ರಾಕ್ಷಸರನ್ನು ರಾಮನು ಸಂಹರಿಸಿದ್ದಾನೆ ಅಂತ ಹೇಳಿಬಿಟ್ಟು ಹನುಮಂತ ದೇವರು ಚಿಂತಿಸ್ತಾರೆ. ಮೂರು ಲೋಕದ ಆಧಿಪತ್ಯವು ಸೀತೆಯ ಒಂದು ಅಂಶಕ್ಕೂ ಸಮ ಅಲ್ಲ ಭಗವಂತನಿಗೆ ಅಂತ ಹೇಳ್ತಾರೆ. ಈಕೆ ಏನ್ ಮಾಡ್ತಾ ಇರ್ತಾಳೆ, ಸೀತೆ ಅಶೋಕವನ್ನ ಕೊಟ್ಟು ಸುತ್ತಲೂ ರಾಕ್ಷಸಿಯರನ್ನು ಕಾವಲು ಹಾಕಿರ್ತಾನೆ ರಾವಣ. ಅವ್ರು ಯಾರನ್ನೂ ನೋಡ್ತಾ ಇರಲ್ಲ. ಅವಳು ಯಾರ ಕಡೆನೂ ಗಮನ ಇಲ್ಲ. ಅವಳು ಯಾವಾಗಲೂ ರಾಮನ ಧ್ಯಾನನೇ ಮಾಡ್ತಾ ಇರ್ತಾಳೆ. ದುಷ್ಕುರಂ ಕುರತೆ ರಾಮೋ ಹೀನೋ ಯದನಯಾ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ದುಃಖೇನ ವಸೀದಿತಿ. ಅವಾಗಂತಾನೆ, ರಾಮ ಇಂತಹ ಹೆಂಗಸಿಂದ ದೂರವಾದವನು ರಾಮ ಮರಣ ಹೊಂದದೆ ಇದುವರೆಗೂ ಬದುಕಿರೋದೇ ಹೆಚ್ಚು ಅಂತ ಹನುಮಂತರು ಹೇಳ್ತಾರೆ. ಆಮೇಲೆ ಆ ಮರದಲ್ಲಿ ಇವಳೇ ಸೀತೆ ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಳ್ತಾನೆ. ಎಲ್ಲೂ ಹೋಗಲ್ಲ ಅವನಲ್ಲಿ. ಹನುಮಂತ ದೇವರು ಕುತ್ಕೊಳ್ತಾನೆ. ಆಮೇಲೆ ಅವಳ ಪಕ್ಕದಲ್ಲೇ ಇದ್ದಲ್ಲಿ ರಕ್ಕಸರ ಸ್ತ್ರೀಯರನ್ನು, ಭಯಂಕರವಾದ ರಕ್ಕಸರನ್ನು ಕಾವಲು ಹಾಕಿರ್ತಾನೆ. ಉಸಿರಾಡುವ ಮೂಗು ತಲೆಯ ಮೇಲಿರುತ್ತವರಿಗೆ, ವಿಕಾರಗಳಿರ್ತವೆ. ದೇಹದ ಅಳತೆಗೆ ಮೀರಿದ ಮೇಲೆ ತಲೆ, ಅತಿ ಉದ್ದವಾದ ಕತ್ತು ಎಲ್ಲ ಇರುತ್ತೆ. ಇಂತಹ ಒರಟಾದ ಕೇಶದ ರಕ್ಕಸ ಸ್ತ್ರೀಯರನ್ನು ನೋಡ್ತಾನೆ. ವಿಕಾರವಾಗಿ ಇರ್ತಾರೆ. ಅತಿ ಕಪ್ಪು, ಅತಿ ಹಳದಿ ಬಣ್ಣದವರಾಗಿರ್ತಾರೆ. ಕೆಲವರು ಹಂದಿ ಮುಖ, ಜಿಂಕೆ ಮುಖ, ಹುಲಿ, ಎಮ್ಮೆ ಮುಖದಲ್ಲಿ, ಆಡು ಮುಖದಲ್ಲಿ ಇರ್ತಾರೆ. ರಕ್ಕಸ ಸ್ತ್ರೀಯರನ್ನು ಹನುಮಂತನು ಕಾಣ್ತಾನೆ. ಮೂಗಿಲ್ಲದವರು ಇರ್ತಾರೆ, ಅತಿ ಉದ್ದವಾದ ಮೂಗಿನವರು ಇರ್ತಾರೆ, ಸೊಟ್ಟ ಮೂಗಿನವರು ಇರ್ತಾರೆ, ಮೂಗೇ ಇಲ್ಲದವರು ಇರ್ತಾರೆ, ಆನೆಯ ಸೊಂಡಲಿನಂತೆ ಮೂಗಿದ್ದವರು ಇರ್ತಾರೆ. ಅಂತಹ ರಕ್ಕಸಸ್ತಿಯರೆಲ್ಲರನ್ನೂ ನೋಡ್ತಾನೆ. ದದರ್ಶ ಹನುಮಾನ್ ದೇವೀಂ ಲತಾ ಮುಖಸಾಮಾವಿವ ಸಾ ಮಲೇನ ಚ ದಿಗ್ಧಾಂಬಿ ಪುಪುಷಾ ಚಾಪ್ಯಲಂಕೃತ ಮೃಣಾಲಿ ಪಂಕದಿಗ್ದೇವ ವಿಭಾದಿನ ವಿಭಾದಿಚ.
ಕೊಳೆಯಾದ ಮತ್ತು ಸುಕ್ಕಾದ ವಸ್ತ್ರದಿಂದ ಅವಳ ಜಿಕ್ಕಿಯ ಕಣ್ಣಿನ ಭಾಮಿನಿಯನ್ನು ಹನುಮಂತ ಕಾಣ್ತಾನೆ. ಬಾಡಿದ ಕಣ್ಣುಗಳು, ಬಾಡಿದ ಮುಖ, ಪತಿಯ ತೇಜವು ನನ್ನ ಸಲ್ಲುವುದು ಎಂಬ ವಿಶ್ವಾಸ ಧೈರ್ಯವನ್ನು ಹೊಂದಿರುವಂತಹ ಸೀತೆಯನ್ನು ಹನುಮಂತ ದೇವರು ಕಾಣ್ತಾರೆ. ಅವಳನ್ನು ನೋಡಿಬಿಟ್ಟು ಪುಳಕಿತನಾಗ್ತಾರೆ ಹನುಮಂತ ದೇವರು. ರಾಮನಿಗೆ ನಮಸ್ಕರಿಸಿ ಮತ್ತೆ ಲಕ್ಷ್ಮಣನಿಗೂ ನಮಸ್ಕರಿಸಿ, ರಾಮನ ತಮ್ಮ ಲಕ್ಷ್ಮಣ ಶೇಷಾವತಾರ, ಹನುಮಂತನಿಗಿಂತ ಬಹಳ ಕೆಳಗಡೆಯವನು. ಲಕ್ಷ್ಮಣನಿಗೂ ನಮಸ್ಕರಿಸಿದನು ಅಂದರೆ ಅದನ್ನು ನಾವು ವಿಡಂಬನೆಯಾಗಿ ತಗೊಳ್ಕೊಳ್ಬೇಕಾಗತ್ತೆ, ಅಥವಾ ಕಪಿಯ ವೇಷದಲ್ಲಿದ್ದಾನೆ ಹಾಗಾಗಿ ನಮಸ್ಕಾರ ಮಾಡ್ದ ಅಂತ ಹೇಳ್ಕೊಳ್ಬೋದು. ಆ ಸಮಯದಲ್ಲಿ ರಾವಣನು ಸೀತೆಯ ಬೇಟೆಗೆ ಬರ್ತಾನೆ. ರಕ್ಕಸರ ಒಡೆಯ ಅಂತಾರೆ ಅವನಿಗೆ. ರಕ್ಕಸರ ಒಡೆಯನು ವಿದೇಹ ಪುತ್ರಿಯನ್ನು ಸ್ಮರಿಸಿಕೊಳ್ತಾನೆ. ಮಲಗಿದ್ದವನು ಎದ್ದು ಬರ್ತಾನೆ. ರಾವಣನ ಜೊತೆಗೆ ದೀಪಿಕಾ, ಕಾಂಚನಿ, ಕಾಶ್ಚಿ, ಜಗೃಹುಸ್ತತ್ರ ಯೋಷಿತ, ವಾಲ ವ್ಯಜನ ಹಸ್ತಾಶ್ಚ, ತಾಲಾವೃಂತಾನಿ ಚಾಪರ, ಚಿನ್ನ ದೀವಿಟಿಯನ್ನು ಹಿಡಿದುಕೊಂಡು ರಾಕ್ಷಸಿಯರು ಬರ್ತಾರೆ. ಮತ್ತೆ ಕೆಲವು ಚಾಮರವನ್ನು ಧರಿಸಿರ್ತಾರೆ, ಬೀಸಣಿಕೆಯನ್ನು ಹಿಡಿದುಕೊಂಡು ಬರ್ತಾರೆ. ಆಗ ಹನುಮಂತ ದೇವರು ಕಾಮ ಮತ್ತು ಅಹಂಕಾರಗಳನ್ನು ತುಂಬಿದ ರಾವಣನನ್ನು, ಕೆಂಪಾದ ಕಣ್ಣುಗಳನ್ನು ಹೊಂದಿದ ರಾವಣನನ್ನು ನೋಡ್ತಾರೆ. ಸಾಕ್ಷಾತ್ ಮನ್ಮಥನಂತೆ ಇದ್ದಾನೆ ರಾವಣ ಅಂತ ವರ್ಣನೆ ಮಾಡ್ತಾರೆ. ಶ್ರೇಷ್ಠ ವಸ್ತ್ರವನ್ನು ತೊಟ್ಕೊಂಡಿರ್ತಾನೆ ರಾವಣ. ಹನುಮನು ಎಲೆಗಳ ರಾಶಿಯಲ್ಲಿ ಅಡಗಿದವನಾಗಿ ಹತ್ತಿರದಿಂದ ರಾವಣನನ್ನು ಯೋಜಿಸಿಕೊಳ್ತಾನೆ. ರಾವಣನ ಹನುಮಂತ ರೂಪ ಯೌವನಗಳಿಗಿದ್ದ ರಾವಣನ ಶ್ರೇಷ್ಠ ಹೆಂಗಳಿಯರನ್ನು ಕಾಣ್ತಾನೆ. ಹಾಗೆಯೇ ಬಾಡಿದ ಮುಖವುಳ್ಳ ಸೀತೆಯನ್ನು ಕಾಣ್ತಾನೆ. ಸೀತೆಯನ್ನು ನೆಲದಲ್ಲಿ ಕುಳಿತಿರ್ತಾಳೆ. ತುಂಡರಿಸಿ ಕೆಳಹಿದ ಮರದ ಕೊಂಬೆಯಂತೆ ಕಾಣ್ತಾನೆ ಹನುಮಂತ ದೇವರು ಸೀತೆಯನ್ನು. ಅವಳ ಅಂಗಗಳಿಗೆ ಧೂಳು ಮೆತ್ತಿಕೊಂಡಿರತ್ತೆ. ಆಭರಣಗಳಿಂದ ಭೂಷಿತಳಾಗಿಬಿಟ್ಟಿದ್ದ ಸೀತೆ ಕೆಸರಿನಿಂದ ಭೂಷಿತಳಾಗಿರ್ತಾಳೆ. ಸ್ವಾಭಿಮಾನಿ ರಾಮನ ಬಳಿಗೆ ಅಪೇಕ್ಷೆಯಿಂದ ಕುದುರೆಯನ್ನು ಹೂಡಿದ ಮನೋಬಲಾಶಿ ರಥವನ್ನೇರಿ ಹೊರಟಂತೆ ಸೀತೆಯನ್ನು ರಾವಣ ಕಾಣ್ತಾನೆ. ಕಾರಣಕ್ಕೂ ಅವನು ಸೀತೆಯನ್ನು ಕಂಡುಬಿಟ್ಟು ರಾವಣನು ಅಂಶಗಳನ್ನು ಅವಳಿಗೆ ಆಸೆಯನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಮಾಂ ದೃಷ್ಟ್ವಾ ನಾಗನಾಸೋರೋ ಗುಹಾಮಾನಾಸ್ತನೋದರಂ ಆದರ್ಶನ ವಿವಾತ್ಮಾನಾಂ ಭಯಾನ್ನೇತುಂ ತ್ವಮಿಚ್ಛಸಿ. ಆನೆಯ ಸೊಂಡಲಿನಂತೆ ನಿನ್ನ ತೊಡೆಯಿದೆ. ನನ್ನನ್ನು ಕಂಡು ಭಯದಿಂದ ಎದೆ ಉದರಗಳನ್ನು ಅಡಗಿಸಿಕೊಂಡು ಪೂರ್ಣ ನಿನ್ನನ್ನೇ ಅಡಗಿಸಿಕೊಳ್ಳಲು ಬಯಸಿದ್ದೀಯಾ? ಯಾಕೆ ಹೀಗಿದ್ದೀಯಾ? ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೇನೆ. ನಿನ್ನ ಅವಯವಗಳಲ್ಲಿ ಸೌಂದರ್ಯವನ್ನು ನಿನ್ನ ಮನಸ್ಸನ್ನು ಗೆಲ್ಲಿದ ನೀನು ನನ್ನನ್ನು ಆಧರಿಸು, ನನ್ನ ಜೊತೆಗೆ ಬಾ ಅಂತಾನೆ. ಇಲ್ಲಿ ಯಾವ ಮನುಷ್ಯರಾಗಲಿ, ಇಚ್ಛೆಯ ಬಂದಿದ್ದ ರೂಪ ಧರಿಸುವ ರಕ್ಕಸರಾಗಲಿ ಯಾರೂ ಇಲ್ಲ. ನಾನೊಬ್ಬನೇ ಇದ್ದೇನೆ. ನನ್ನಿಂದ ಉಂಟಾಗುವ ಭಯವೂ ದೂರ ಆಗುತ್ತೆ. ನನ್ನ ಒಟ್ಟಿಗೆ ಬಾ ಅಂತ ಸೀತೆಯನ್ನು ರಾವಣ ಕರೀತಾನೆ. ಆಮೇಲೆ ಹೇಳ್ತಾನೆ, ಪರಸ್ತ್ರೀಯರನ್ನು ಬಲವಂತದಿಂದ ಅಪಹರಿಸುವುದು, ಬಲವಂತದಿಂದ ರಮಿಸುವುದು ರಾಕ್ಷಸರಿಗೆ ನಿಯತವಾದಿಯು, ಅವರಿಗೆ ವಿಹಿತವಾದ ಕರ್ಮ ಅದು. ರಾಕ್ಷಸರಿಗೆ ಪರಸ್ತ್ರೀಯನ್ನು ಅಪಹರಿಸ ಮಾಡಿ ಬಲವಂತ ಮಾಡುವುದು, ಅವರ ಜೊತೆ ರಮಿಸುವುದು. ಯಾರು ರಮಿಸ್ತಾರೋ ಈ ಕಾಲದಲ್ಲೂ ಅವರು ರಾಕ್ಷಸರು ಎಂದು ತಿಳಿದವರು. ರಾಕ್ಷಸರಿಗೆ ವಿಹಿತ ಕರ್ಮ ಅದು. ನಾನು ಮಾತ್ರ ಬಯಸದ ನಿನ್ನನ್ನು ಸ್ಪರ್ಶಿಸಿಲ್ಲ. ನೀನು ಇಚ್ಛೆ ಕೊಟ್ಟು, ನೀನು ನನ್ನಲ್ಲಿ ಇಚ್ಛೆ ಕೊಟ್ಟು ಬಂದರೆ ಮಾತ್ರ ನಾನು ನಿನ್ನ ಜೊತೆ ಸ್ಪರ್ಶಿಸ್ತೇನೆ, ಇಲ್ಲ ಅಂದರೆ ನಾನು ಸ್ಪರ್ಶಿಸಲ್ಲ ಅಂತ ಅವನೇ ಹೇಳ್ತಾನೆ. ನೀನು ಅನುಕೂಲ ಇದ್ದು ಒಂದೇ ಜಡೆ ಇರುವುದು, ನೆಲದಲ್ಲಿ ಮಲಗುವುದು, ಕೊಳೆ ವಸ್ತ್ರ ಧರಿಸೋದು, ಉಪವಾಸ ಆಚರಿಸುವುದು, ಯಾವುದು ನಿನ್ನ ಬಯಕೆಗಳನ್ನು ಪೂರ್ಣಗೊಳಿಸೋದಿಲ್ಲ. ಇದೆಲ್ಲವನ್ನು ಬಿಟ್ಟು ನನ್ನ ಜೊತೆಗೆ ಬಂದು ಆನಂದವಾಗಿರುವಂಥ ಸೀತಾದೇವಿಗೆ ಅವನು ಹೇಳ್ತಾನೆ. ಗತಿಸಿದ ಯೌವನ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಈಗ ಇವೆಲ್ಲ ವ್ರತಗಳು ಮಾಡ್ತಾ ಕುತ್ಕೊಂಡಿದೀಯಾ, ಕಾಯ್ತಾ ಇದೀಯಾ ರಾಮದೇವರನ್ನ ಎಲ್ಲಿದ್ದಾನೆ ಅಂತ ಹೇಳಿದ್ದ ರಾಮನನ್ನು, ನನ್ನ ಜೊತೆಗೆ ಬಂದ್ಬಿಡು, ಯಾಕೆ ಯೌವನ ಹಾಳು ಮಾಡ್ಕೋತೀಯಾ ಅಂತ ಸೀತಾದೇವಿ ಹೇಳ್ತಾನೆ. ರಾಮನು ಬರ್ತಾನೆ, ನನ್ನ ಕರೆದುಕೊಂಡು ಹೋಗ್ತಾನೆ ಎನ್ನುವುದು ಬರೇ ಭ್ರಾಂತಿ. ಅವನೂ ಬರಲ್ಲ, ಅವನ ಕಡೆಯವರೂ ಬರಲ್ಲ. ನಿನಗೆ ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ತೀನಿ, ನಿನಗೆ ಮಂಗಳ ಆಗಲಿ, ನನ್ನ ಜೊತೆ ಬಾ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ರಾವಣ ಹೇಳ್ತಾನೆ.
ಹೇಳ್ತಾನೆ, ಪಿಬ ವಿರಹ ರಮಸ್ವ ಭುಂಕ್ಷ್ವ ಭೋಗಾನ್ ಧನಂಶೀಯಂ ಪ್ರದಿಶಾಮಿ ಮೇದಿನೀಂ ಚ ಮೈ ಲಲನೆ ಯಥಾಸುಖಂ ತ್ವಂ ತ್ವಯಿ ತಮೇತ್ಯ ಲಂತು ಬಾಂಧವಾಸ್ತೆ. ಸುಂದರಿ, ಚೆನ್ನಾಗಿ ಕುಡಿ, ತಿನ್ನು, ವಿಹರಿಸು, ಭೋಗಗಳನ್ನು ಭೋಗಿಸು, ಸಾಕಷ್ಟು ಹಣವನ್ನು ಕೊಡ್ತೇನೆ, ಭೂಮಿಯನ್ನು ಕೊಡ್ತೇನೆ, ನೀನು ನನ್ನ ಜೊತೆಗೆ ಕ್ರೀಡೆಯನ್ನು ಮಾಡು, ನಿನ್ನ ಬಂಧುಗಳು ಕೂಡ ನನ್ನ ಜೊತೆಗೆ ಬರಲಿ ಅಂತ ಅವನು ಹೇಳ್ತಾನೆ. ಆವಾಗ ಸೀತಾದೇವಿ ಅವನಿಗೆ ಹೇಳ್ತಾಳೆ, ನಿವರ್ತಯ ಮನೋ ಮತ್ತ ಸ್ವಜನೇ ಕ್ರಿಯತಾಂ ಮನಃ ನಮಾಂ ಪ್ರಾರ್ಥಯಿತು ಯುಕ್ತಂ ಸುಸಿದ್ಧಮಿವ ಪಾಪಕೃತ. ನನ್ನಿಂದ ಮನವನ್ನು ಹಿಂದೆ ತಿಳಿಸ್ಬಿಡು, ನಿನ್ನವರಲ್ಲಿ ಮನ ಮಾಡು, ಪಾಪಿ ನೀನು, ಭಾರೀ ಸಿದ್ಧಿಯನ್ನು ಬಯಸಿದಾಗ ಯೋಗ್ಯ ಅಲ್ಲವೋ, ನೀನು ನನ್ನನ್ನು ಬಯಸುವುದು ತರವಲ್ಲ, ಇದು ನಿನಗೆ ಒಳ್ಳೆಯದಲ್ಲ, ನಿನ್ನ ಮನಸ್ಸನ್ನು ನನ್ನಿಂದ ಹಿಂತೆಗೆದುಕೊಂಡು ಬಿಡು ಅಂತ ಅವಳು ಹೇಳ್ತಾಳೆ. ಉತ್ತಮ ಉತ್ತಮ ಕುಲದಲ್ಲಿ ಜನಿಸಿದವಳು ನಾನು, ಸುತ್ಯವಾದ ಕುಲದಲ್ಲಿ ಸೊಸೆಯಾಗಿ ಬಂದವಳು ನಾನು, ನಿಂದ್ಯವಾದ ಕೆಟ್ಟ ಕೆಲಸವನ್ನು ನಾನು ಎಂದೂ ಮಾಡೋದಿಲ್ಲ. ರಕ್ಕಸನಿಗೆ ಬೆನ್ನು ಮಾಡಿ ಈ ಮಾತು, ರಕ್ಕಸ್ನ ಮುಖವನ್ನು ನೋಡಲ್ಲ ಅವಳು, ಬೆನ್ನು ಮಾಡಿ ಈ ಮಾತುಗಳನ್ನು ಹೇಳ್ತಾಳೆ. ನಾನು ನಿನಗೆ ಅನ್ಯರಂತೆ ಭೋಗದ ಹೆಣ್ಣಾಗಲ್ಲ, ಧರ್ಮವನ್ನು ಸರಿದ್ದೇ ಆದ ಹಾದಿಯಲ್ಲಿ ನಡಿ, ನೀನು ನಿನ್ನ ಪತ್ನಿಯರಲ್ಲಿ ವಿಹರಿಸು, ನನ್ನ ಹತ್ರ ಬರಬೇಡ ಅಂತ ಅವಳು ಹೇಳ್ತಾಳೆ. ಇಲ್ಲಿ ಸಜ್ಜನರು ಯಾರೂ ಇಲ್ವಾ, ನೀನು ನನ್ನನ್ನು ಅನುಸರಿಸುತ್ತಿಲ್ಲವೋ, ಸದಾಚಾರ ರಹಿತವಾದ ನಿನ್ನ ವಿಚಾರ ವಿರುದ್ಧವಾಗಿದೆ ಅಂತ ಹೇಳ್ತಾಳೆ. ಆಮೇಲೆ ಮತ್ತೆ ಅವನಿಗೆ ಬೈತಾಳೆ, ನೀನು ವಂಚಕ, ನೀನು ತಿಳಿದವರ ಹಿತನುಡಿಗಳನ್ನು ಕೇಳ್ತಾನೆ ಇಲ್ಲ ಅಂತ ಹೇಳ್ತಾಳೆ. ನೀನು ಹೀಗೆ ಮಾಡಿದ್ರಿಂದ ನಿನ್ನ ವಿನಾಶವನ್ನು ನೀನೇ ಆಹ್ವಾನ ಮಾಡ್ತಾ ಇದ್ದೀಯಾ, ನೀನು ಆಹ್ವಾನ ಮಾಡ್ತಾ ಇದ್ದೀಯಾ, ಹೀಗೆ ಇರಬೇಡ ನೀನು ಅಂತ ಹೇಳ್ತಾಳೆ. ರಾಮನು ಶರಣಾದವರನ್ನು ಪ್ರೀತಿಸ್ತಾನೆ, ಅವರನ್ನು ಕ್ಷಮಿಸ್ತಾನೆ. ಧರ್ಮವನ್ನು ತಿಳಿದವನು ನೀನು ತಿಳಿದಿರಬಹುದು, ನೀನು ಬದುಕಿರಬೇಕು ಎಂಬ ಬಯಸುವಾದಲ್ಲಿ ಅವನೊಳಗೆ ರಾಮನಲ್ಲಿ ನಿನ್ನ ಸ್ನೇಹವನ್ನು ಮಾಡು, ನಿನ್ನೆ ಬದುಕ್ತೀಯ. ರಾಮನಲ್ಲಿ ದ್ವೇಷವನ್ನು ಮಾಡಿದರೆ ನೀನು ಸಾಯ್ತೀಯ, ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾಳೆ. ರಾಮನಿಗೆ ನೀನಾಗಿಯೇ ನನ್ನನ್ನು ಕರೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿದ್ದರೆ ನಿನಗೆ ಮಂಗಳ ಆಗತ್ತೆ, ಇಲ್ಲದಿದ್ದರೆ ನೀನು ಮರಣವನ್ನು ಹೊಂದುತ್ತೀಯ. ಈ ಸ್ವಲ್ಪ ದಿವಸದಲ್ಲಿ ನೀನು ಸಿಡಿಲಿನ ಶಬ್ದದಲ್ಲಿ ರಾಮನ ಬಿಲ್ಲಿನ ಭಾರಿ ಶಬ್ದವನ್ನು ಕೇಳ್ತೀಯ ಅಂತ ಹೇಳ್ತಾಳೆ. ಹೇಳ್ತಾಳೆ, ಗಿರಿಂ ಕುಬೇರಸ್ಯ ಗತೋಪದಾಯ ಸಭಾಂ ಗತೋವ ವರುಣಸ್ಯ ರಾಜ್ಞಃ ಅಸಂಶಯಂ ದಾಶನರ್ತನೇನ ಮೋಕ್ಷಾಸೆ ಮಹಾದ್ರುಮ ಕಾಲ ಹತೋಷನೇರಿವ. ಆಯುಷ್ಯ ಮುಗಿದು ಮರವ ಸಿಡಿದಂತೆ ಹೇಗೆ ತಪ್ಪಿಸಿಕೊಳ್ಳಲಿಕ್ಕಾಗೋದಿಲ್ವೋ, ನೀನು ಆಗಲೇ ಗತಾಯುಷ್ಯ ಆಗೋಗಿದ್ದೀಯ, ನೀನು ತಪ್ಪಿಸಿಕೊಂಡು ಕುಬೇರನ ಪಟ್ಟವನ್ನು ಹೊಕ್ಕರೂ ರಾಮಚಂದ್ರನ ಅಂದರೆ ದಶರಥನ ಪುತ್ರನ ಬಾಣಗಳಿಂದ ನೀನು ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ, ಮರಣ ಹೊಂತೀಯ ಅಂತ ಹೇಳಲು ರಾವಣನಿಗೆ ಸಿಟ್ಟು ಬರುತ್ತೆ. ಏನಂದ್ರೆ ಕೆಟ್ಟ ಸ್ವಭಾವ ಇರೋರಿಗೆ ಅಥವಾ ಏನಾದರೂ ಸಿಟ್ಟು ಬರೋರಿಗೆ ಸ್ವಲ್ಪ ಅವರಿಗೆ ಬೈದು ಬಿಟ್ರೆ ಅಥವಾ ಅವ್ರಿಗೆ ಹೇಳಿ ಸಿಗಲಿಲ್ಲ ಅಂದ್ರೆ ಇಷ್ಟು ಸಿಟ್ಟು ಬಂದ್ಬಿಡತ್ತೆ, ಕೋಪ ಬರುತ್ತೆ ರಾವಣನಿಗೆ ಕೋಪ ಬರುತ್ತೆ. ಹೇಳ್ತಾನೆ, ನೀನು ಸುಂದರಿಯಾಗಿದ್ದೀಯ, ಕೊಲ್ಲಲು ಯೋಗ್ಯಳಾದ ಆಧಾರಕ್ಕೆ ಅಪಾತ್ರಳಾದವಳು ನೀನು, ಕಪಟ ಸನ್ಯಾಸಿ, ನಿನ್ನನ್ನು ಈ ಕಾರಣದಿಂದ ಸಂಹರಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಯಾವ ಕಠೋರವಾದ ಮಾತುಗಳನ್ನು ನನಗೆ ಹೇಳಿದ್ದೀಯಲ್ಲ ನೀನು, ಈ ಮಾತುಗಳನ್ನು ನಿನ್ನನ್ನು ದಾರುಣವಾಗಿ, ನಾನು ಬೇರೆಯವರು ಯಾರಾದರೂ ಆ ಮಾತುಗಳನ್ನು ಆಡಿದ್ರೆ ಅವ್ರನ್ನ ಅಲ್ಲೇ ಕೊಂದು ಬಿಡ್ತಾ ಇದ್ದೆ, ನಿನ್ನನ್ನು ಕೊಲ್ತಾ ಇಲ್ಲ ನಾನು ಅಂತ ರಾವಣ ಸೀತೆಗೆ ಹೇಳ್ತಾನೆ. ನಾನು ನಿನಗೆ ಯಾವ ದ್ವೌ ಮಾಸವು ರಕ್ಷಿತವ್ಯೌ ಮೇ ಯೋ ಅವಧಿಸ್ತೇ ಮಯಾ ಕೃತಃ ತಥಾ ಶಯನಮಾರೋಹ ಮಮತ್ವ ಮರವರ್ಣನಿ. ನಾನು ನಿನಗೆ ಏನು ಸಮಯ ಕೊಟ್ಟಿದ್ನೋ ಅದರಲ್ಲಿ 2 ತಿಂಗಳು ಮಾತ್ರ ಉಳಿದಿದೆ, ಇಷ್ಟರಲ್ಲಿ ನೀನು ನಿನ್ನ ಹಾಸಿಗೆಯನ್ನು ಏರಬೇಕು. ನೀನು ಒಪ್ಪಲಿಲ್ಲ ಅಂದರೆ 2 ತಿಂಗಳಾದರೂ ನೀನು ಒಪ್ಪಲಿಲ್ಲ ಅಂದರೆ ನನ್ನ ಬೆಳಗಿನ ಊಟಕ್ಕೆ ನಿನ್ನನ್ನು ಕಡಿದು ಆಹಾರವನ್ನಾಗಿ ರಾಕ್ಷಸಿಯರು ಮಾಡ್ತಾರೆ. ನೋಡಿ ಎಂಥ ಕ್ರೂರ ಇದ್ದಾನೆ ಅವನು, ಕಡಿದು ರಾಕ್ಷಸಿಯರು ನಿನ್ನ ಆಹಾರವನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾನೆ. ಸೀತೆ ಹೆದರದಂಗೆ ನಡೆಸ್ತಾಳೆ. ಆವಾಗ ಸೀತಾದೇವಿ ಹೇಳ್ತಾಳೆ, ನಿನ್ನ ನಾಲಿಗೆ ಇನ್ನೂ ಯಾಕೆ ಹೀಗಿದೆ, ಧರ್ಮಾತ್ಮನ ಪತ್ನಿಯಾದ ದಶರಥನ ಸೊಸೆಯಾದ ನನ್ನೊಡನೆ ಇಷ್ಟು ಕೆಟ್ಟದಾಗಿ ನಡ್ಕೊತಾ ಇದೆಯಲ್ಲ, ನಿನ್ನ ನಾಲಿಗೆ ಯಾಕೆ ಸೀಳಿಲ್ಲ ಇನ್ನೂ ಅಂತ ಅವನಿಗೆ ಬೈತಾಳೆ. ರಾಮನ ಪತ್ನಿಯಾದ ನನ್ನನ್ನು ನೀನು ಅಪಹರಿಸಲು ಶಕ್ಯವೇ ಇಲ್ಲ. ಇಲ್ಲೇ ನಿಜ ಹೇಳ್ತಾಳೆ ನೋಡಿ ಅವನು, ಜ್ಞಾನಿಯಾದ ಆ ರಾಮನ ಪತ್ನಿಯಾದ ನನ್ನನ್ನು ನೀನು ಅಪಹರಿಸಲು ಶಕ್ಯವೇ ಇಲ್ಲ. ನೀನು ಅಪಹರಿಸಿದೀಯ ಅಂದರೆ ಇದು ಬೇರೆ ಕೂತಿನಿ, ಆದರೆ ವಿಧಿಯು ನಿನ್ನ ಸಂಹಾರಕ್ಕಾಗಿ ಈ ಸಂಚನ್ನು ನಡೆಸಿದೆ, ಇದಕ್ಕೆ ಸಂದೇಹ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಇನ್ನೂ ಸಿಟ್ಟು ಬರುತ್ತೆ ಅವನಿಗೆ, ರಾವಣನಿಗೆ ಕೆಂಪು ಕಣ್ಣುಗಳನ್ನು ಮಾಡಿಕೊಂಡು ಬಿಟ್ಟು ಬುಸುಗುಡ್ತಾ ಸೀತೆಗೆ ಹೇಳ್ತಾನೆ,
ವ್ಯರ್ಥವಾಗಿ ನೀತಿ ಬಾಹಿರನಾದವರನ್ನು ಆಶ್ರಯಿಸ್ತಾ ಇದ್ದೀಯಾ, ನೀನು ಅನುಸರಿಸ್ತಾ ಇದ್ದೀಯಾ. ಸೂರ್ಯನು ತನ್ನ ಕಾಂತಿಯಿಂದ ಕತ್ತಲೆಯನ್ನು ನಾಶಗೊಳಿಸುವಂತೆ ನಾನು ನಿನ್ನ ಈಗ ನೀನು ನಾಶಗೊಳಿಸ್ತೇನೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಭಯಂಕರ ರೂಪವನ್ನು ಎಲ್ಲ ರಾಕ್ಷಸರಿಗೆ ಹೇಳ್ತಾನೆ, ಇವಳಿಗೆ ಎಲ್ಲವನ್ನೂ ಇವಳಿಗೆ ಶಿಕ್ಷೆ ಕೊಡಿ, ಅದು ಹೇಳಿ ಹೇಳಿ ಇವಳಿಗೆ ಸಮಾಧಾನ ಮಾಡಿ, ಇವಳಿಗೆ ಹೇಳಿ ನನ್ನನ್ನು ರಾವಣನನ್ನು ನೀನು ಒಲಿಸುವಂತ ಹೇಳಿ ಸಮಾಧಾನ ಮಾಡಿ ನೀವೆಲ್ಲರೂ ಕೂಡಿ ಅವಳು ನನ್ನ ಬರಿಯಲ್ಲಿ ಬರುವ ಹಾಗೆ ಮಾಡಿ. ಅವಳಿಗೆ ಖುಷಿ ಕೊಡೋದು, ಬೇಸರ, ಏನು ಮಾಡ್ತಿರೋ, ಹೊಡಿತಿರೋ ಒಟ್ಟು ಅವಳು ನನ್ನ ಜೊತೆ ಬರಬೇಕು, ಅಷ್ಟೇ ಬರಬೇಕು, ಹಾಗೆ ಮಾಡಿ ಅಂತ ಹೇಳ್ತಾರೆ. ರಾಕ್ಷಸರ ದಶಗಂಟನನ್ನು ಬಿಗಿದಪ್ಪಿ ಅವಳು ಹೇಳ್ತಾಳೆ, ನಿನಗೆ ಅವಳು ಯಾಕೆ ಬೇಕು, ನಾನೇ ಇದ್ದೀನಲ್ಲ ಅಂತ ಒಂದು ರಾಕ್ಷಸಿ ಹೇಳ್ತಾಳೆ ಅವಳು. ಅದನ್ನು ಇವರು ಸುಂದರವಾಗಿ ವರ್ಣಿಸಿಬಿಟ್ಟಿದ್ದಾರೆ. ಆಮೇಲೆ ಅವನು ಸೀತೆಯನ್ನು ಬಿಟ್ಟು ಸಿಟ್ಟು ಮಾಡ್ಕೊಂಡ್ಬಿಟ್ಟು ತನ್ನ ಮನೆಗೆ ಹೋಗ್ತಾನೆ. ರಾವಣ ಅವಳನ್ನು ಹಿಂಸಿಬಿಟ್ಟು ಹೋಗ್ತಾನೆ. ಆವಾಗ ಅಲ್ಲಿರೋ ರಾಕ್ಷಸಿಯರೆಲ್ಲರೂ ಅವಳಿಗೆ ಪ್ರೇರೇಪಿಸ್ತಾರೆ, ನೀನು ಯಾಕೆ ರಾಮನಂದು ಹೋಗ್ತೀಯಾ, ರಾವಣನಿಂದ ಹೋಗು, ನಿನಗೆ ಎಲ್ಲ ಸಿಗತ್ತೆ, ನೀನು ರಾಣಿ ಆಗ್ತೀಯಾ, ಎಲ್ಲ ಆಗ್ತೀಯ, ಯಾಕೆ ರಾಮ ಬರೋಲ್ಲ ಇವನ ಹತ್ರ, ರಾವಣನ ಹತ್ರ ರಾಮ ಬರಲಿಕ್ಕಾಗಲ್ಲ, ರಕ್ಕಸನ ಒಡೆಯನು ನಿನಗೆ, ಅವಳ ಪತ್ನಿಯಾಗು, ನೀನು ಎಷ್ಟು ಸುಂದರಿಯಾಗಿದ್ದೀಯಾ, ಯಾಕೆ ನೀನು ನಿನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಡ್ತಿದ್ದೀಯಾ ಅಂತ ವಿಘಟ ಅನ್ನೋ ರಾಕ್ಷಸಿ ಇರ್ತಾಳೆ. ಅವಳೂ ಹಾಗೆ ಹೇಳ್ತಾಳೆ. ಆವಾಗ ಸೀತೆ ಅವರ ಮಾತನ್ನು ತಿರಸ್ಕರಿಸಿದಾಗ ಅವರು ರಾಕ್ಷಸಿಯರೆಲ್ಲ ನಿನ್ನ ಕೊಲ್ತೀವಿ, ಸಾಯಿಸ್ತೀವಿ ಅಂತ ಹೆದರಿಸ್ತಾರೆ. ಏನು ಹೇಳ್ತಾಳೆ, ನೀನು ಕೊಲ್ತೀನಿ ಅಂತ ಒಬ್ಬ ರಾಕ್ಷಸಿ ಕೊಡಲಿಯನ್ನು ತೆಗೆದುಕೊಳ್ತಾಳೆ. ನೀನು ರಾವಣನ ಗಂಡನನ್ನಾಗಿ ಹೊಂದಲು ಅರ್ಹ ಅಲ್ಲ ಅಂತ ಹೇಳಿ ಶಿಂಕ್ಷ್ವಾ ವೃಕ್ಷ ಸಮೀಪಕ್ಕೆ ಬರ್ತಾಳೆ. ಆವಾಗ ದುಃಖಪೂರ್ಣರಾಗಿ ನಿಲ್ತಾಳೆ ಸೀತೆ. ಮತ್ತೆ ಹೆದರಿಸ್ತಾ ತೊಡಗುತ್ತಾರೆ. ಸೀತೆ ಹೆದರಿಸಿದವರಿಗೆ ನಡೆಸ್ತಾಳೆ. ಗಂಡನ ದರ್ಶನ ಪ್ರೀತಿಸಿದ ಸಾಕು, ಮಿತಿಮೀರಿದ ವರ್ತನೆ ಯಾವಾಗಲೂ ದುಃಖಕ್ಕೆ ಕಾರಣವಾಗುತ್ತದೆ ಅಂತ ಹೇಳಿ ಅವರೆಲ್ಲ ಅವಳಿಗೆ ಬುದ್ಧಿ ಹೇಳ್ತಾರೆ. ಮಿತಿಮೀರಿದ ಪ್ರೀತಿ ಮಾಡಬೇಡ ನಿನ್ನ ಗಂಡನಲ್ಲಿ, ಈಗ ರಾವಣನನ್ನು ವರಿಸು ಅಂತ ಹೇಳ್ತಾರೆ. ಹೇಳುವ ಹಿತನುಡಿಯನ್ನು ನಮ್ಮ ಹಿತನುಡಿಯನ್ನು ಕೇಳು ಅಂದಾಗ ಮತ್ತೆ ಅನೇಕ ರೀತಿಯಾಗಿ ಅವಳಿಗೆ ಅವರು ಪ್ರೇರಣೆ ಮಾಡ್ತಾರೆ. ರಾವಣನನ್ನು ವರಿಸುವಂತ. ಸಾಕ್ಷಾತ್ ಇಂದ್ರನು ಕೂಡ ನಿನ್ನನ್ನು ಕಾಪಾಡಲು ಸಾಧ್ಯ ಇಲ್ಲ ರಾವಣನಿಂದ, ನೀನು ಹೋಗಿ ರಾವಣನನ್ನು ವರಿಸು ಅಂತ ಹೇಳ್ತಾರೆ. ಆವಾಗ ಒಬ್ಬರ ಇಷ್ಟು ಮಾಡಿದ್ರು ಹೇಳ್ತಾ ಇವಳು ಕತ್ತನ್ನು ಹಿಸುಕಿ ಸಾಯಿಸಿಬಿಡೋಣ ಅಂತಂತಾಳೆ. ರಾಮನ ಸತ್ತಳು ಅಂತ ತಿಳಿಸುವ ಅದನ್ನು ಹೇಳೋ ಎಲ್ಲರೂ ತಿನ್ನಿರಿ ಎಂದು, ಇದರಲ್ಲಿ ಯಾವ ಸಂದೇಹ, ನಾವು ಸಾಯಿಸಿಬಿಡೋಣ. ಅವಾಗ ರಾವಣ ಹೇಳ್ತಾನೆ, ನೀವು ತಿಂದುಬಿಡಿ, ಹೆಂಗಿದ್ರು ಸಾಯಿಸಿದಿರಲ್ಲ, ನೀವು ತಿಂದುಬಿಡಿ ಸೀತನ ಅಂತ ಹೇಳ್ತಾನೆ. ಅಂತ ಸಾಯಿಸೋಣ ಅಂತ ಒಬ್ಬ ರಾಕ್ಷಸಿ ಹೇಳ್ತಾಳೆ. ತತ ಶೂರ್ಪಣಖಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಅಜಾಮುಖ್ಯ ಇದುತ್ತಮ್ ಹಿ ದೇವ ಮಮ ರೋಚತೆ. ಶೂರ್ಪಣಖ ಎಂಬ ರಾಕ್ಷಸಿ ಮಾತಾಡ್ತಾಳೆ, ಅಜಾಮುಖಿ ಏನು ಹೇಳಿದಳು ನನಗೂ ಅದೇ ಸರಿ ಅನಿಸುತ್ತೆ, ಇವಳನ್ನ ಸುರೆಯನ್ನು ತಗೊಂಡ್ಬನ್ನಿ, ಮನುಷ್ಯ ಮಾಂಸವನ್ನು ಕೊಂದು ತಿಂದುಬಿಟ್ಟು ನಿಕುಂಬಲಾದೇವಿಯನ್ನು ಉದ್ದೇಶಿಸಿ ನರ್ಚ ಮಾಡೋಣ ಅಂತ ಶೂರ್ಪಣಕಿ ಹೇಳ್ತಾಳೆ. ಆವಾಗ ಇವಳು ಹೇಳ್ತಾಳೆ, ಸೀತಾದೇವಿ ನೀವು ಮನಸ್ಸಿದ್ರೆ ನಿಮ್ಮ ಕೈಯಲ್ಲಿ ಆಗೋದಿದ್ರೆ ನಾನು ತಿಂದುಬಿಡಿ, ನಾನು ರಾವಣನ ಒರೆಸಲ್ಲ ಅಂತ ಸೀತಾದೇವಿ ಹೇಳ್ತಾಳೆ. ಆವಾಗ ಸೀತಾದೇವಿ ಮುಖವನ್ನು ತಗ್ಗಿಸಿಕೊಂಡು ಕಣ್ಣೀರನ್ನು ತುರಿಸುತ್ತಾ ನೆಲದ ಮೇಲೆ ಹೊರಲಾಡುತ್ತಾ ಅವಳು ದುಃಖ ಪಡ್ತಾಳೆ. ಸೀತಾದೇವಿ ಹುಚ್ಚಿಯಂತೆ ಮೊದಲೇ ದೆವ್ವ ಹೊಕ್ಕವಳಂತೆ ಅಂತೆಲ್ಲ ಕೊಟ್ಟಿದ್ದಾರೆ ಇವರು. ಶ್ರಮ ಪರಿಹಾರಕ್ಕೆ ಹೆಣ್ಣು ಕುದುರೆಯಂತೆ ಭೂಮಿಯಲ್ಲಿ ಹೊರಳುತ್ತಾ ದುಃಖಿಸ್ತಾ ಇರ್ತಾಳೆ. ಇದೆಲ್ಲ ಕವಿಗಳ ವರ್ಣನೆ, ಕವಿಗಳ ಕಾವ್ಯರಸ. ಇದರಲ್ಲಿ ಉತ್ಪ್ರೇಕ್ಷೆ ಬಹಳ ಇರುತ್ತೆ. ಸೀತಾದೇವಿ ಅಲ್ಲಿ ಸೀತಾಕೃತಿ ಇರೋದು, ನಿಜವಾದ ಸೀತೆ ಇಲ್ಲ. ಸೀತೆ ಅಂಶ ಇದ್ದರೂ ಸೀತೆ ಹಾಗೆ ಹೊರಳುವ ಅವಶ್ಯಕತೆ ಇಲ್ಲ, ಹೊರಳಾಡುವ ಅವಶ್ಯಕತೆ ಇಲ್ಲ. ನನ್ನನ್ನು ಏನು ಬೇಕಾದ್ರೂ ನೋಡಿ, ಭಿನ್ನ ಭಿನ್ನ ವಿಭಕ್ತ ವಾ ದೀಪ್ತೇ ವಾ ಅಗ್ನೌ ಪ್ರದೀಪಿತ ರಾವಣಂ ನೋಪತಿಷ್ಠೇಯಂ ಕಿಂ ಪ್ರಲಾಪೇನ ವಶ್ಚಿರಂ. ಕತ್ತರಿಸಿಬಿಡಿ, ತುಂಡರಿಸಿಬಿಡಿ, ಉರಿಯ ಬೆಂಕಿಯಲ್ಲಿ ಸುಡಿ, ರಾವಣನನ್ನು ನಾನು ಒಪ್ಪಲ್ಲ. ದೀರ್ಘ ಪ್ರಲಾಪದಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ. ಇಲ್ಲಿ ಯಾರಾದರೂ ನನಗೆ ವಿಷ ಕೊಟ್ಟರೆ ನಾನು ಗಂಡನ ಕಾಣದೆ ಯಮನಪುರಿಗೆ ಹೋಗ್ಬಿಡ್ತಿದ್ದೆ ಅಂತ ಸೀತಾದೇವಿ ಹೇಳ್ತಾಳೆ. ಅದನ್ನು ಹೇಳ್ತಾಳೆ ಅವಳು. ಆಮೇಲೆ ಈ ರೀತಿಯೇ ಸಮಯ ಸಂದರ್ಭದಲ್ಲಿ ನಿಶ್ಚಿತವಾಗಿಯೂ ನಾನು ಮರಣವನ್ನು ಬಯಸ್ತೇನೆ, ರಾಮ ಬರಲಿಲ್ಲ ಅಂದರೆ. ಇಂತಹ ದುಃಖದಲ್ಲಿದ್ದರೂ ನನ್ನ ಬಳಿ ಮರಣವೂ ಸುಳಿಯುತ್ತಿಲ್ಲ. ಯಾಕೆ? ಅವಳಿಗೆ ಮರಣನೇ ಇಲ್ಲ. ಇನ್ನು ಮರಣ ಸುಳಿಬೇಕು ಅಂದ್ರೆ ಸೀತೆ ಹತ್ರ ಎಲ್ಲಿಂದ ಸುಳಿಬೇಕು? ಸೀತೆ ಅಪ್ರಾಕೃತ ಶರೀರಗಳು, ಅವರಿಗೆ ಜನನ ಮರಣ ಯಾವುದೂ ಇಲ್ಲ. ಭಗವಂತನ ಹಾಗೆ ಅವರಿಬ್ಬರೇನೆ ಅಪ್ರಾಕೃತ ಶರೀರರು, ಅಕ್ಷರರು ಅವರು, ಕ್ಷರರಲ್ಲ. ದೇಹನಾಶ ಇಲ್ಲ ಅವರಿಗೆ.
ಆವಾಗ ಇವಳು ಹಿಂಗೆಲ್ಲ ಹೇಳ್ತಾ ಇರತ್ಲು ಅಲ್ಲಿ ಸಿದ್ಧ ರಾಕ್ಷಸರು ವೇಗವಾಗಿ ರಾವಣನ ಹತ್ರ ಹೋಗ್ತಾರೆ, ಇದನ್ನು ಹೇಳ್ಬಿಡೋಣ, ಯಾಕೋ ಇದು ಬಹಳ ಅತಿ ಆಗ್ತಾ ಇದೆ ಇವಳದು ಅಂತ. ಆವಾಗ ತ್ರಿಜಟ ಅಂತ ಒಬ್ಬ ರಾಕ್ಷಸಿ ಇರ್ತಾಳೆ. ತ್ರಿಜಟ ಅನ್ನೋಳು ರಾಕ್ಷಸಿ ಸೀತೆಯ ಪರವಾಗಿ ಇರ್ತಾಳೆ. ಈ ತ್ರಿಜಟೆ ಏನು ಮಾಡ್ತಾಳೆ ಅಂತಂದ್ರೆ, ತ್ರಿಜಟೆಯನ್ನು ಉತ್ತೇಜಿಸಿ ಮಾತಾಡ ತ್ರಿಜಟೆ ಹೇಳ್ತಾಳೆ, ನೋಡ್ರಿ ನೀವೆಲ್ಲ ಕಾಯಿಲೆ ರಾಕ್ಷಸಿಯರು, ನನಗೊಂದು ಹಿಂದೆ ಒಂದು ದುಸ್ವಪ್ನ ಬಿದ್ದಿದೆ, ಅದು ಶುಭ ಸೂಚಕವಾದ ಸೀತೆಗೆ ನಾನು ಹೇಳ್ತೀನಿ ಆ ಸ್ವಪ್ನವನ್ನ ಅಂತ ಹೇಳ್ತಾಳೆ. ಅವಳು ಏನು ಸ್ವಪ್ನ ಬಿದ್ದಿತ್ತು ಅಂತ ಹೇಳ್ತಾಳೆ, ಜಗದಂತಮಯೀಂ ದಿವ್ಯಾಂ ಶ್ವೀಕಾಂ ಅಂತರಿಕ್ಷಗಾಂ ಯುಕ್ತಾಂ ಹಂಸಸಹಸ್ರೇಣ ಸ್ವಯಮಾಸ್ಥಾಯ ರಾಘವ ಶುಕ್ಲಮಾಲ್ಯಾಂಬರದರೋ ಲಕ್ಷ್ಮಣೇನ ಸಹಾಗತಃ. 1000 ಹಂಸಗಳಿಂದ ಕೂಡಿದ್ದ ಅಂತರಿಕ್ಷದಲ್ಲಿ ಜಗವನ್ನೇ ನಾಶಗೊಳಿಸುವ ದೇವಲೋಕದ ಶಿವಿಗೆಯಲ್ಲಿ ಬಿಳಿಯ ವಸ್ತ್ರವನ್ನು ಹೊಟ್ಟಿದ್ದ ರಾಮ ಕುಳಿತುಕೊಂಡಿರ್ತಾನೆ, ಲಕ್ಷ್ಮಣನಿಂದ ಕುಳಿತುಕೊಂಡು ಸ್ವತಃ ಇಲ್ಲಿಗೆ ಬರ್ತಾನೆ, ಆ ಥರ ಕನಸು ನಾನು ಕಂಡೆ ಅಂತ ತ್ರಿಜಟೆ ಹೇಳ್ತಾಳೆ. ಮತ್ತು ಹೇಳ್ತಾಳೆ, ಸಮುದ್ರದಿಂದ ಸುತ್ತುವರೆದ ಪರ್ವತಗಳು ಶ್ವೇತ ಉಡುಗೆಯನ್ನು ಹುಟ್ಟಿದ್ದಾನೆ, ಸೂರ್ಯನಿಂದ ಪ್ರಭಾದೇವಿ ಯುಕ್ತವಾದಂತೆ ರಾಮನಿಂದ ಯುಕ್ತವಾದ ಸೀತೆಯನ್ನು ಸ್ವಪ್ನದಲ್ಲಿ ಕಂಡೆ ತ್ರಿಜಟೆ ಹೇಳ್ತಾಳೆ. ಲಕ್ಷ್ಮಣನಿಂದ ಒಡಗೂಡಿ ಸಂಚರಿಸುತ್ತಿದ್ದ ರಾಮನನ್ನು ನಾನು ಕಂಡೆ ಅಂತ ಹೇಳ್ತಾಳೆ. ಆಮೇಲೆ ಬೆಟ್ಟದ ತುದಿಯಲ್ಲಿ ಆಕಾಶದಲ್ಲಿರುವ ಸೀತೆಯ ಗಂಡನು ಕುಳಿತಿರುವ ಆನೆಯ ಹೆಗಲ ಮೇಲೆ ಜಾನಕಿ ಕುಳಿತುಕೊಂಡಿದ್ಲು, ಅದನ್ನು ಕಂಡೆ ಅಂತ ತ್ರಿಜಟೆ ಹೇಳ್ತಾಳೆ. ಗಂಡನ ತೊಡೆಯನ್ನೇರಿ ಕುಳಿತುಕೊಂಡ ಸೀತಾದೇವಿಯನ್ನು ನಾನು ಕಂಡೆ ಅಂತ ತ್ರಿಜಟೆ ಹೇಳ್ತಾಳೆ. ಅದೆಲ್ಲ ಸ್ವಪ್ನ ಬಿದ್ದಿರತ್ತೆ ಅಂತ ಅವಳು ಹೇಳೋದು. ಆಮೇಲೆ ರಾಮ ಬಂದಿದ್ದನ್ನು ಇಲ್ಲಿಗೆ ಆಗಮಿಸ್ತಾ ಅದನ್ನು ನಾನು ಸ್ವಪ್ನದಲ್ಲಿ ನೋಡಿದೆ ಅಂತ ತ್ರಿಜಟೆ ಹೇಳ್ತಾಳೆ. ಬ್ರಹ್ಮಾಂಡ ಸಹಿತವಾದ ಭಯಂಕರವಾದ 3 ಲೋಕವನ್ನು ರಾಮದೇವರು ಸ್ವಾಧೀನ ಮಾಡಿಕೊಂಡಿದ್ರು ಅಂತ ನಾನು ಕಂಡಿದ್ದೇನೆ. ರಾಮದೇವರಿಗೆ ಸ್ವಾಧೀನ ಅನ್ನೋದೇನಿರುತ್ತೆ, 14 ಲೋಕದ ಒಡೆಯ ಅವನು, 3 ಲೋಕಗಳಲ್ಲ, ಅವನು ಎಲ್ಲ ಲೋಕದ ಒಡೆಯನೂ ಅವನೇನೆ. ಅವಳು ಕನಸು ಕಂಡಿದ್ರು ಆ ಥರ. ಅಷ್ಟು ಅವ್ರನ್ನ ಕಂಡ ಮೇಲೆ ರಾಮನು ಸ್ವತಃ ವಿಷ್ಣುವಾಗಿ ಶ್ರೇಷ್ಠಾಸನದಲ್ಲಿ ಇರುವುದನ್ನು ಕಂಡೆ ಅಂತ ತ್ರಿಜಟೆ ಹೇಳ್ತಾಳೆ. ನೋಡಿ, ರಾಮನು ವಿಷ್ಣುವೇ, ಬೇರೆಯವನಲ್ಲ, ನಮ್ಮಂತೆ ಮನುಷ್ಯ ಅಲ್ಲ ಅನ್ನೋದನ್ನು ತ್ರಿಜಟೆ ಸ್ವಪ್ನದಲ್ಲಿ ಕಂಡ್ರು. ಎಲ್ಲ ಪಿತೃದೇವತೆಗಳು, ಚಕ್ರವರ್ತಿಗಳು ಎಲ್ಲರೂ ಅವ್ರ ಕನಸಲ್ಲಿ ಬರ್ತಾರೆ. ಆಮೇಲೆ ಅವಳು ಹೇಳ್ತಾಳೆ, ನಹಿ ರಾಮೋ ಮಹಾತೇಜಾ ಶಕ್ಯೋ ಜೇತುಂ ಸುರಾಸುರೈಹಿ ರಾಕ್ಷಸೈರ್ವಾಪಿ ಚಾನ್ನ ಇರುವ ಸ್ವರ್ಗ ಪಾಪಜನ ಇರುವ. ಸ್ವರ್ಗವನ್ನು ಪಾಪಿ ಜನರು ಹೇಗೆ ಗೆಲ್ಲಲಿಕ್ಕೆ ಶಕ್ಯ ಇಲ್ಲವೋ, ಮಹಾ ತೇಜಸ್ವಿಯಾದ ರಾಮನನ್ನು ದೇವತೆಗಳಾಗಲಿ ದೈತ್ಯರಾಗಲಿ ರಕ್ಕಸರೇ ಆಗಲಿ ಯಾರೂ ಗೆಲ್ಲಲಿಕ್ಕೆ ಶಕ್ಯನೇ ಇಲ್ಲ ರಾಮನನ್ನ ಅಂತ ತ್ರಿಜಟೆ ಹೇಳ್ತಾಳೆ. ಆಮೇಲೆ ರಾವಣನನ್ನು ಯಾವ ಥರ ಕಂಡೆ ಅಂತ ಅವಳು ಹೇಳ್ತಾಳೆ. ರಾವಣ ಕೆಂಪು ವಸ್ತ್ರ ತೊಟ್ಟಿದ್ದ, ಕೆಂಪು ಕಣಗಲ ಮಾಲೆಗಳನ್ನು ಹಾಕ್ಕೊಂಡ್ಬಿಟ್ಟು ಕುಡಿದು ಮತ್ತೇರಿ ನೆಲದ ಮೇಲೆ ರಾವಣ ಬಿದ್ದಿದ್ದ, ಅದನ್ನೇ ಹೇಳ್ತಾಳೆ. ಆಮೇಲೆ ಪುಷ್ಪಕ ವಿಮಾನದಿಂದ ಭೂಮಿಗೆ ಬಿದ್ದಿರ್ತಾನೆ, ಸ್ತ್ರೀಯರು ಸೆಳೆಯುತ್ತಿದ್ದ ಕಪ್ಪು ವಸ್ತ್ರವನ್ನು ತೊಟ್ಟಿರ್ತಾನೆ, ತಲೆ ಬೋಳಿಸಿಕೊಂಡು ರಾವಣ ಸ್ವಪ್ನದಲ್ಲಿ ಕಾಣ್ತಾನೆ. ಅವಳು ಕತ್ತೆಯನ್ನು ರಥವನ್ನು ಕತ್ತೆ ಓಡಿಸ್ತಾ ಇರ್ತವೆ. ಆ ಕತ್ತೆಯಲ್ಲಿ ಕೆಂಪಾದ ಗಂಧಮಾಲೆಗಳನ್ನು ಧರಿಸಿ ಎಣ್ಣೆಯನ್ನು ಕುಡಿಯುತ್ತಾ ನಗುತ್ತಾ ಕುಣಿಯುತ್ತಾ ಹುಚ್ಚಿನಿಂದ ಹಲಗಟ್ಟೆ ಹಿಂದೆ ರಾವಣನು ಕತ್ತೆಯನ್ನೇರಿ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದ. ಅಂದ್ರೆ ರಾವಣನ ಮೃತ್ಯು ಸಮೀಪ ಇದೆ ಅಂತ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದ್ದ. ಮತ್ತೆ ಹೆದರಿ ಕತ್ತೆಯಿಂದ ಕೆಳಗೆ ಬೀಳ್ತಾನೆ. ರಾವಣ ಕತ್ತೆಯಿಂದ ಕೆಳಗೆ ಬಿದ್ದಿದ್ದನ್ನು ನಾನು ಕಂಡೆ ಅಂತ. ಅಲ್ಲಿ ನೋಡಿ, ಆ ರಾಮನ ಸ್ವಪ್ನ ಹೇಗಿತ್ತು, ರಾವಣನ ಸ್ವಪ್ನ ಹೇಗಿತ್ತು. ರಾಮ ಬರ್ತಾ ಇದ್ದಾನೆ, ರಾಕ್ಷಸ ಹೋಗ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ. ಹೇಗಿದ್ದ, ಕೂಡಲೇ ಹುಚ್ಚರಂತೆ ಆಗ್ಬಿಟ್ಟಿದ್ದ, ದುಃಖಿತನಾಗಿದ್ದ. ದಿಗಂಬರನಾದ ರಾವಣನನ್ನು ಕೆಟ್ಟ ಶಬ್ದಗಳನ್ನು ಹಲವು ಬಾರಿ ಬಡಬಡಿಸಿದನು. ಸ್ವಪ್ನದಲ್ಲಿ ಕಂಡೆ. ದಿಗಂಬರರಾಗಿ ಇರಬಾರದು ಅಂತ ಇದೆ. ಮನುಷ್ಯರು ದಿಗಂಬರರಾಗಿ ಇರಬಾರದು. ದಿಗಂಬರರಾಗಿ ಸ್ವಪ್ನದಲ್ಲಿ ಕಾಣಬಾರದು. ಸ್ನಾನ ಮಾಡಬೇಕಾದರೂ ದಿಗಂಬರರಾಗಿ ವಸ್ತ್ರಹೀನರಾಗಿ ಸ್ನಾನ ಮಾಡಬಾರದು ಅಂತಲೇ ಇದೆ. ವಸ್ತ್ರಹೀನರಾಗಿ ಯಾರೂ ಸ್ನಾನ ಮಾಡಬಾರದು. ದೇವತೆಗಳ ಗಂಗಾ ನದಿಯ ಅಂಶ ಬರುತ್ತೆ, ದೇವತೆಗಳಿಗೆ ಶಾಪವನ್ನು ಕೊಡ್ತಾರೆ. ದಿಗಂಬರರಾಗಿ ಸ್ನಾನ ಮಾಡಬಾರದು ಅಂತಿದೆ. ಆಮೇಲೆ ಭಯಂಕರವಾದ ಕಗ್ಗತ್ತಲೆ ನರಕದಂತಿರುವ ಹೊಲಸಿನ ಗುಂಡಿಯೊಂದನ್ನು ಹೋಗ್ತಾನೆ. ಆ ಗುಂಡಿಯಲ್ಲಿ ಮುಳುಗ್ತಾನೆ. ಆವಾಗ ಅತಿ ಕೆಸರನ್ನು ಮೈಗೆ ಮೆತ್ತಿಕೊಂಡಿದ್ದ ಸ್ತ್ರೀಯೋರ್ಗಳು ಏನ್ ಮಾಡ್ತಾಳೆ, ದಶಕಂಠನನ್ನು ಕುತ್ತಿಗೆಗೆ ಕಟ್ಟಿ ಹಗ್ಗದಿಂದ ದಕ್ಷಿಣ ದಿಕ್ಕಿಗೆ ಜಗ್ತಾ ಇರ್ತಾಳೆ, ಅದನ್ನು ಕಾಣ್ತಾರೆ. ಆಮೇಲೆ ಎಣ್ಣೆಯನ್ನು ಲೇಪಿಸಿಕೊಂಡು ತಲೆ ಬೋಳಿಸಿಕೊಂಡಿದ್ದ ಕುಂಭಕರ್ಣನನ್ನು ರಾವಣನ ಎಲ್ಲಾ ಮಕ್ಕಳು ಎಣ್ಣೆಯನ್ನು ಹಚ್ಕೊಂಡು ತಲೆ ಬೋಳಿಸ್ಕೊಂಡಿದ್ದು ನಾನು ಕನಸಲ್ಲಿ ಕಂಡೆ ಅಂತ ತ್ರಿಜಟೆ ಹೇಳ್ತಾಳೆ.
ಹೊಂದಿಯನ್ನು ಏರಿರ್ತಾನೆ ರಾವಣ, ಚೇಳನ್ನು ಏರಿರ್ತಾನೆ ಇಂದ್ರಜಿತ್ ಅವನ ಮಗ, ಕುಂಭಕರ್ಣ ಒಂಟೆಯನ್ನು ಏರಿರ್ತಾನೆ. ದಕ್ಷಿಣ ದಿಕ್ಕಿನಡೆಗೆ ಎಲ್ಲರೂ ಹೊರಟಿರ್ತಾರೆ. ದಕ್ಷಿಣ ದಿಕ್ಕು ಸಾಮಾನ್ಯ ಪಾಪಿಗಳು ಹೊರಡೋ ದಿಕ್ಕು. ಯಮನ ದಿಕ್ಕು ಅಂತೀವಲ್ಲ, ದಕ್ಷಿಣ ದಿಕ್ಕು ಯಮ ದಿಕ್ಕು. ದಕ್ಷಿಣ 4 ಭಾಗಗಳಿದೆ. ದಕ್ಷಿಣದಲ್ಲಿ ಹೋಗೋರು ನಮ್ಮಂತ ಪಾಪಿಗಳು ಅಷ್ಟೇನೆ. 3 ದಿಕ್ಕಿನಲ್ಲಿ ಹೋಗೋರೆಲ್ಲ ಬೇರೆಯವರು. ಅದು ಗರುಡ ಪುರಾಣದಲ್ಲಿ ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ಬಿಳಿಯ ಬಿಳಿಯ ಗಂಧವನ್ನು ಲೇಪಿಸಿಕೊಂಡು ಶಂಖ ನಗಾರಿಗಳ ಸಪ್ಪಳಗಳನ್ನು ಮಾಡಿಬಿಟ್ಟು 4 ದಂತಗಳನ್ನು ದೇವಲೋಕದ ಆನೆಯನ್ನು ಯಾರು ಏರಿದ್ರು? ರಾವಣನ ತಮ್ಮ ವಿಭೀಷಣ ಏರ್ದ. ವಿಭೀಷಣ ಬಂದ. 4 ಮಂತ್ರಿಗಳಿಂದ ಕೂಡಿದ ಆಕಾಶದಂತೆ ವಿಭೀಷಣನು ಸ್ವಪ್ನದಲ್ಲಿ ಅಂದರೆ ವಿಭೀಷಣಿಗೆ ಒಳ್ಳೆಯದಾಗ್ತಾ ಇದೆ, ವಿಭೀಷಣ ಮುಂದಿನ ರಾಜನಾಗ್ತಾನೆ ಅಂತ ಸಂಕೇತ ಅದು. ಕುದುರೆ ಆನೆ ಲಂಕಾಪಟ್ಟಣ ಗೋಪುರದ ಹೆಬ್ಬಾಗಿಲು ಹಾಳಾಗಿ ಸಮುದ್ರದಲ್ಲಿ ಬೀಳುವುದನ್ನು ಕಂಡೆ. ಲಂಕಾ ವಿನಾಶವನ್ನೇ ತ್ರಿಜಡೆ ಸ್ವಪ್ನದಲ್ಲಿ ಕಂಡ್ಲು. ಸೀತೆಯಿಂದ ದೂರ ಹೋಗಿ ಅವಳು ಹೇಳ್ತಾಳೆ, ನಾಶ ಆಗುವಿರಿ, ಸೀತೆಯನ್ನು ಹೊಂದಿದ ತುಂಬಾ ಕೋಪದ ಆ ರಾಘವ ಎಲ್ಲ ರಕ್ಕಸರಿಂದ ಕೂಡ ನಿಮ್ಮನ್ನು ಸಂಹರಿಸಿದ್ದಾನು ಅಂತ ಆ ತ್ರಿಜಟೆ ಹೇಳ್ತಾಳೆ. ವಿದೇಹರಾಜನ ಪುತ್ರಿಯನ್ನು ಪಾಲಿಸುವ ನನಗೆ ಇದೇ ಸರಿ ಅಂತ ಯಾರ ವಿಷಯದಿಂದ ಸ್ವಪ್ನ ಕಂಡುವೇನೋ ಆಕೆಯ ದುಃಖಗಳಿಂದ ಬಿಡುಗಡೆ ಹೊಂದುವಳು, ನಿಜಹಿತವನ್ನು ಹೊಂದುವಳು ಅಂತಾಳೆ. ಇವಳು ಯಾರು? ತ್ರಿಜಟೆ. ಈ ತ್ರಿಜಟೆನೇ ಮುಂದೆ ದ್ವಾಪರ ಯುಗದಲ್ಲಿ ಸುಭದ್ರೆ ಆಗ್ತಾಳೆ. ಈ ಸೀತೆಗೆ ಸೇವೆ ಮಾಡಿದ್ರಲ್ಲ, ಅವಳು ಸುಭದ್ರೆ ಆಗ್ತಾಳೆ. ಈ ತ್ರಿಜಟೆ ಒಳ್ಳೆ ಮನುಷ್ಯಳು, ಅವಳು ಸುಭದ್ರೆ ಆಗ್ತಾಳೆ ಅಲ್ಲಿ. ಆವಾಗ ವಿದೇಹರಾಜನ ಪುತ್ರಿ ಇರ್ತಾಳಲ್ಲ ಇವಳು ಸೀತೆ, ಅವಳ ಎಡಭುಜ ಸ್ವಲ್ಪ ರೋಮಾಂಚನಗೊಂಡತ್ತೆ, ಹಾಗೆ ಕಂಪಿಸತ್ತೆ. ಸ್ತ್ರೀಯರಿಗೆ ಎಡಭುಜ ಎಡಕಣ್ಣು ಕಂಪಿಸಿದರೆ ಶುಭ ಸೂಚನೆ ಅಂತ ಹೇಳ್ತಾರೆ. ಆಮೇಲೆ ಗಂಡನ ವಿಜಯದ ಸೂಚನೆ ಕೇಳಿ ಸೀತೆ ನಾಚಿಕೊಳ್ತಾಳೆ. ಒಂದು ವೇಳೆ ಸತ್ಯವಾದಲ್ಲಿ ನಿಮ್ಮನ್ನು ಸಂರಕ್ಷಿಸುತ್ತೇನೆ ಅಂತ ಹೇಳ್ಬಿಟ್ಟು ತ್ರಿಜಟೆಗೆ ಹೇಳ್ತಾಳೆ. ಆ ಕೇಳ್ಕೊಂಡ್ಬಿಟ್ಟು ಸೀತೆ ಹಾ ರಾಮ ಸತ್ಯವ್ರತ ದೀರ್ಘಬಾಹೋ ಹಾ ಪೂರ್ಣಚಂದ್ರ ಪ್ರತಿಮಾನ ವಕ್ರ ಹಾ ಜೀವಲೋಕಸ್ಯ ಹಿತಪ್ರಿಯಶ್ಚ ವದ್ಯಂ ನಮಾಮ್ಯತ್ಸಿ ಹಿ ರಾಕ್ಷಸಾನಾಂ. ರಾಮ ಸತ್ಯವ್ರತ, ಸತ್ಯವನ್ನೇ ವ್ರತವಾಗಿ ಉಳ್ಳವನು ರಾಮದೇವರು. ನೀಳಬಾಹು ಉಳ್ಳವನು, ಹುಣ್ಣಿಮೆ ಚಂದ್ರನಂತಹ ಮುಖದವನು. ಚಂದ್ರನಿಗೆ ತೇಜಸ್ ಬರುವುದೇ, ಚಂದ್ರನಿಗೆ ಸುಂದರತೆ ಬರುವುದೇ ಇವನಿಂದ. ಚಂದ್ರನಿಂದ ಅಂದರೆ ಚಂದ್ರನಂತೆ ಅಂತಂದ್ರೆ ಚಂದ್ರನಂತೆ ಇವನು ಅಂದರೆ ಚಂದ್ರನಿಗಿಂತ ಕೆಳಗೆ ಅಂತಲ್ಲ, ಚಂದ್ರನಿಗೆ ಆ ಸೌಂದರ್ಯ ಬಂದಿದ್ದೇ ರಾಮನಿಂದ. ನನ್ನ ಅವಸ್ಥೆ ನಿನಗೆ ತಿಳಿತಾ ಇಲ್ವಾ ರಾಮ, ನೀನು ಬಂದು ನನ್ನ ಕಾಪಾಡು, ಇಲ್ಲಾಂದ್ರೆ ನಾನು ನೇಣಕ್ಕೊಂಡು ಸಾಯ್ತೀನಿ ಅಂತ ಸೀತಾದೇವಿ ಹೇಳ್ತಾಳೆ. ರಕ್ಕಸನ ಮನೆಯಲ್ಲಿ ನನಗೆ ಬಹಳ ಹಿಂಸೆ ಆಗಿದೆ, ಇಲ್ಲಿ ವಿಷವನ್ನು ಕೊಡುವವರು ಯಾರೂ ಇಲ್ಲ, ಸಾಯಿಸುವವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಈ ತಲೆ ಕೂದಲಿಂದನೇ ನೇಣನ್ನು ಹಕ್ಕತೀನಿ ಅಂತ ನೇಣಕ್ಕಳಿಗೆ ಹೋಗ್ತಾಳೆ ಸೀತೆ. ಎಷ್ಟು ವಿಡಂಬನೆ ನೋಡಿ. ಆ ಸಂದರ್ಭದಲ್ಲಿ ಸೀತೆಯು ಮತ್ತೆ ಶುಭಶಕನಗಳನ್ನು ಕಾಣ್ತಾಳೆ. ಅವಳಲ್ಲಿ ಅವಳ ಎಡಗಣ್ಣೊಂದು ಮೀನು ಜಗ್ಗಿದ ಕಮಲದ ಹೂನಂತೆ ಅಲುಗಾಡತ್ತೆ, ಅದು ಶುಭ ಸೂಚಕ. ಆಮೇಲೆ ಎಡಭುಜವು ಶೀಘ್ರವಾಗಿ ಸ್ಪಂದಿಸುತ್ತೆ. 2 ತೊಡೆಗಳಲ್ಲಿ ಚಂದದ ಬೆಳಗಿರುವ ಆಕೆ ತೊಡೆಯು ಸ್ಪಂದಿಸುತ್ತಾ ರಾಮನ ಸಮೀಪದಲ್ಲಿ ಇರುವುದನ್ನು ಸೂಚಿಸುತ್ತೆ. ಹಾಗಾಗಿ ಅವಳಿಗೆ ಎಲ್ಲ ಶುಭ ಸೂಚನೆಗಳು ಬರ್ತಾವೆ, ಬಹಳ ಸಂತೋಷ ಪಡ್ತಾಳೆ ಅವಳು. ಆಂಜನೇಯನ ಸೀತೆ ಸಮಾಧಾನ ಮಾತುಗಳನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಬರುತ್ತೆ, ಹನುಮಂತನ ಮತ್ತೆ ಸೀತೆಯ ಸಂಭಾಷಣೆಯನ್ನು ಕನಕದಾಸರು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಏನು ಹೇಳ್ತಾಳೆ, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವ ಕ್ಷೇಮದಲ್ಲಿರುವ. ಹನುಮಂತ ದೇವರು ಬಂದಾಗ ಸೀತಾದೇವಿಯನ್ನು ಕೇಳ್ತಾಳೆ, ಹನುಮಂತ ದೇವರೇ ಲಕ್ಷ್ಮಣ ಚೆನ್ನಾಗಿದ್ದಾನ,
ದೇವರು ಅಂದರೆ ರಾಮದೇವರು ಚೆನ್ನಾಗಿದ್ದಾರಾ, ರಾಘವಕ್ಷೇಮದಲ್ಲಿದ್ದಾನ ಅಂತ ಸೀತಾದೇವಿ ಹೇಳ್ತಾಳೆ ಮುಂದೆ. ತುಪ್ಪ ಪಂಚಾಮೃತ ಅಂದು ಅಡವೆ ಗೆಡ್ಡೆಗಳಿಂದು. ಅವತ್ತೇ ರಾಜಭೋಗದಲ್ಲಿ ತುಪ್ಪ ಪಂಚಾಮೃತ ತಿಂತಾ ಇದ್ದ, ಈಗ ಅಡವಿನಲ್ಲಿ ಗೆಣಸು ಗೆಡ್ಡೆಗಳನ್ನು ತಿಂತಾ ಇರ್ತಾನೆ. ಕರ್ಪೂರ ವೀಳ್ಯ ಅಂದು ಕುರುಕುರು ಇಂದು. ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಇಂದು. ಹುಲ್ಲು ಹಾಸಿಗೆ ಇದೆ, ಸುಪ್ಪತ್ತಿಗೆ ಮಂಚ ಇಟ್ಟು ಅವನಿಗೆ. ಶ್ರೀಪತಿ ರಾಘವ ಕ್ಷೇಮದಲ್ಲಿರುವಾರೆ ಎನ್ನ ಕಂದ ಹಳ್ಳಿಯ ಅಂತ. ಮತ್ತೆ ನವವಸ್ತ್ರಗಳಂದು ಹೊಸ ಹೊಸ ವಸ್ತ್ರಗಳನ್ನು ಉಟ್ಕೊಳ್ತಾ ಇದ್ದ. ನಾರು ಸೀರೆಗಳಿಂದ ನಾರನ ಮಡಿಯನ್ನು ಉಟ್ಕೊಂಡಿದ್ದಾನೆ. ಹೂವಿನ ಗಂಟು ಅಂದು ಹೂವಿನಿಂದ ಕಡೆಗಣಿಸಿದಂತೆ ಈಗ ಜಡೆಯೆಂದು. ಜವ್ವಾಜಿ ಕಸ್ತೂರಿ ಜವ್ವಾಜಿ ಎಲ್ಲಗಳಿದ್ವು. ಈಗ ಬಸಿತ ಧೂಳನ್ನು ಹಾಕ್ಕೊಂಡಿರ್ತಾನೆ. ಅದು ಒಂದು. ಶ್ರೀಪತಿ ರಾಘವ ಕ್ಷೇಮದಿಂದ ಇರುವರೆ ಅಂತ ಕೇಳ್ತಾನೆ. ಕನಕಾರಥಗಳು ಬಂಗಾರದ ರಥಗಳು ಒಂದು. ಇವತ್ತೆ ಕಾಲ್ನಡಿಗೆ ಘನ ಛತ್ರ ಚಾಮರ ಅಂದು. ಬಿಸಿಲು ಎಂದು. ಸನಕಾದಿಗಳು ಓಲೈಸುವ, ಸನಕಾದಿ ಮಹರ್ಷಿಗಳೇ ಓಲೈಸುವ ಆದಿಕೇಶವ ನಮ್ಮ ಹನುಮೇಶ ರಾಘವ ಕ್ಷೇಮದಿಂದಿರುವನೆ ಅಂತ ಕನಕದಾಸ ಸುಂದರವಾಗಿ ಸಂಭಾಷಣೆ ನೋಡ್ತಾರೆ. ಹೀಗಿರುವ ಕನಕದಾಸ ವರ್ಣನೆ ಅಂದರೆ ಇದು ಮುಂದೆ ಬರುತ್ತೆ, ಸ್ವಲ್ಪ ಬರುತ್ತೆ. ಸೀತೆಯ ಬಗ್ಗೆ, ಸೀತೆಯಲ್ಲಿ ಮಾತಾಡಬೇಕಾದ್ರೆ ಸೀತೆಯ ಹನುಮಂತ ದೇವರ ಸಂಭಾಷಣೆ ಇದೆ. ಹನುಮಂತ ದೇವರು ಸೀತೆಯನ್ನು ಕಂಡಾಗ ಸೀತೆ ಒಪ್ಪುವುದಿಲ್ಲ, ನೀನು ಮಾಯಾವಿ ರಾಕ್ಷಸನೇ ಇರಬೇಕು ಅಂತ ಸೀತೆ ಹೇಳ್ತಾಳೆ. ಆವಾಗ ಹನುಮಂತ ದೇವರು ಅವಳಿಗೆ ರಾಮನು ಹೇಳಿದ್ದ, ಅವರು ಏಕಾಂತದಲ್ಲಿ ಮಾತಾಡಿದ್ದ ವಿಷಯಗಳನ್ನು ಹೇಳ್ತಾರೆ ಹನುಮಂತ ದೇವರು. ಆಮೇಲೆ ಒಪ್ಪಿಸಿಬಿಟ್ಟು ಅವಳಿಗೆ ಉಂಗುರವನ್ನು ಕೊಡ್ತಾರೆ. ಆಮೇಲೆ ಸೀತಾದೇವಿ ಚೂಡಾಮಣಿಯನ್ನು ಕೊಡ್ತಾಳೆ. ಹಾಗಾಗಿ ಅದನ್ನು ಮುಂದಿನ ವಿಷಯ ಎಲ್ಲವನ್ನು ನಾವು ನಾಳೆ ಚಿಂತನೆ ಮಾಡೋಣ. ಇದು ಯಾವುದೂ ನಮ್ಮ ಆಚಾರ್ಯರು ಬರೆದ ತಾತ್ಪರ್ಯ ಸುಂದರಕಾಂಡ ನಿರ್ಣಯದಲ್ಲಿ ಇಲ್ಲ. ಸುಂದರಕಾಂಡ ನಿರ್ಣಯದಲ್ಲಿ 1-2 ಶ್ಲೋಕಗಳಿಂದ ಇದೆ ಅಷ್ಟೇ. ಸೂಕ್ಷ್ಮವಾಗಿ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡಿದೆ. ಯಾಕೆಂದರೆ ಈ ಸುಂದರಕಾಂಡ ನಿರ್ಣಯ ಮಾಡಿದ ಮಧ್ವಾಚಾರ್ಯರೇ ತಮ್ಮ ತ್ರೇತಾಯುಗದ ಅವತಾರದಲ್ಲಿ ಸೀತೆಯನ್ನು ಹುಡುಕಿಕೊಟ್ಟಿದ್ದು ರಾಮನಿಗೆ. ಅವರೇ ಹನುಮರು, ಅವರೇ ಭೀಮರು, ಅವರೇ ಮಧ್ವರು. ಹಾಗಿರಬೇಕಾದ್ರೆ ಅವರು ತಾನು ಮಾಡಿದ ಕೆಲಸ ತಾನೇನು ಹುಡ್ಕೊಳ್ಳೋದು, ಎಲ್ಲ ವರ್ಣನೆ ಮಾಡೋದು. 50 ಶ್ಲೋಕಗಳಲ್ಲಿ ವರ್ಣನೆ ಮಾಡಿ. ಇವರು 24,000 ಶ್ಲೋಕಗಳಲ್ಲಿ ರಾಮಾಯಣ ವರ್ಣನೆ ಮಾಡಿದರೆ 2,810 ಶ್ಲೋಕಗಳಲ್ಲಿ ಸುಂದರಕಾಂಡದ ವರ್ಣನೆ 68 ಸರ್ಗಗಳಲ್ಲಿ ವಾಲ್ಮೀಕಿಗಳು ಮಾಡಿದ್ದಾರೆ. ಹನುಮಂತ ಮಧ್ವಾಚಾರ್ಯರು ಅದನ್ನು 50 ಶ್ಲೋಕಗಳಲ್ಲಿ ವರ್ಣನೆ ಮಾಡಿಬಿಟ್ಟಿದ್ದಾರೆ. 50 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಇಡೀ ರಾಮಾಯಣ 24,000 ರಾಮಾಯಣಗಳನ್ನು 11 ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ. ನೀವು ದಿವಸ ಪಾರಾಯಣ ಮಾಡಿ. ನನಗೆ 24,000 ಶ್ಲೋಕ ಪಾರಾಯಣ ಮಾಡೋಂಥ ಶಕ್ತಿ ಅಂತೂ ಇಲ್ಲ, 2,810 ಇಲ್ಲ. 50 ಮಾಡ್ತೀನಿ ಅಂದರೆ ಅದು ನನ್ನ ತಲೆಗೆ ಹೋಗಲ್ಲ. ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದ್ರು, 11 ಶ್ಲೋಕನಾರ ಊಟ ಮಾಡೋಕ್ಕಿಂತ ಮುಂಚೆ ಹೇಳ್ರಪ್ಪ ರಾಮನ ನಾಮನ ಅಂದ್ಕೊಟ್ರು. ಅದೂ ಹೇಳಲ್ಲ, ನಾವು ನೀವೇ ಓದ್ಕೊಳ್ಳಿ ಕೂಡಿಸ್ಬಿಟ್ಟಿದ್ದೀವಿ ಅವರಿಗೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಈ ಇಡೀ ಹನುಮಂತನ ಚರಿತ್ರೆ ಅಂದರೆ ಇದೇನು ಸುಂದರಕಾಂಡ ಇದೆಯಲ್ಲ, 1 ಶ್ಲೋಕದ 1 ಪದದಲ್ಲಿ ಅವರು ವರ್ಣನೆ ಮಾಡಿಬಿಟ್ಟಿದ್ದಾರೆ. 1 ಶ್ಲೋಕದ 1 ಪದ. 7ನೇ ಶ್ಲೋಕ ಶ್ರೀರಾಮಚರಿತ್ರ ಮಂಜರಿನಲ್ಲಿ 7ನೇ ಶ್ಲೋಕದಲ್ಲಿ 3ನೇ ಲೈನ್ನಲ್ಲಿ ಸುಂದರಕಾಂಡ ಬಂದು ಬಂತು. ಒಂದೇ ಶ್ಲೋಕ, 1 ಶ್ಲೋಕದಲ್ಲಿ 3ನೇ ಪಾದ, 3ನೇ ಪಾದದಲ್ಲಿ ಇಡೀ ಸುಂದರಕಾಂಡ ರಾಮಾಯಣ ಆಗೋಗುತ್ತೆ. ಆ 1 ಶ್ಲೋಕ ಹೇಳಿದರೆ ಸುಂದರಕಾಂಡ ರಾಮಾಯಣದ ಫಲ ಬರುತ್ತೆ. ನಾವೆಂಥ ದುರ್ಭಾಗ್ಯರು ಅಂದರೆ ಆ ರಾಮಚರಿತ್ರ ಮಂಜರಿ ರಾಘವೇಂದ್ರ ಸ್ವಾಮಿ ಬರೆದಾರೋ ಇಲ್ಲ ನಮಗೆ ಗೊತ್ತಿರೋದೇ ಇಲ್ಲ, ಅದನ್ನು ನೋಡಿರೋದೇ ಇಲ್ಲ. ನಾವು ಏನು ಬಂದರೂ ಬರೋದು, ದ್ವಾತಿ ಪಾಲನೆ ಮಾಡ್ಕೊಳ್ಳೋದು, ಊಟಕ್ಕೆ ಬಡಿಸೋದು, ಊಟ ಮಾಡೋದು, ಹೋಗ್ತಾ ಇರೋದು ಅಷ್ಟೇ. ಅದಕ್ಕೆ ಅವರು ಮಹದುಪಕಾರ ಮಾಡಿದ್ದಾರೆ. ಮಧ್ವಾಚಾರ್ಯ ಸುಂದರಕಾಂಡ ರಾಮಾಯಣವನ್ನು ಮುಂದೆ ಮಂಗಳ ದಿವಸ ಹೇಳ್ತೀನಿ. ಸುಂದರಕಾಂಡ ರಾಮಾಯಣವನ್ನು ಮಾಡಿದ್ದ ಫಲ ಬಹಳ ಅಪಾರ. ಊಟದಕ್ಕಿಂತ ಮುಂಚೆ ದಿವಸ ನೀವು ಏನು ತೀರ್ಥಪ್ರಸಾದಗಳು ಅದಕ್ಕಿಂತ ಮುಂಚೆ ಸುಂದರಕಾಂಡ ರಾಮಾಯಣದ ಪಾರಾಯಣವನ್ನು ಮಾಡಬೇಕು. ಜೀವೋತ್ತಮರು, ಪ್ರಾಣದೇವರ ಮಹಿಮೆಯನ್ನು ಪಾರಾಯಣ ಮಾಡಿದರೆ ಭಗವಂತ ಒಲಿತಾನೆ. ಭಗವಂತನ ಮೇಲೆ ಭಕ್ತಿಯಿಂದ ಪಾರಾಯಣ ಮಾಡಿದರೆ ಪ್ರಾಣದೇವರು ಒಲಿತಾರೆ. ಇದನ್ನ ತೋರಿಸ್ಕೊಟ್ರು. ಇದನ್ನು ದಾಸರು ಅನೇಕ ಹಾಡುಗಳಿಂದ ವರ್ಣನೆ ಮಾಡಿದರೆ ಈ ಸುಂದರ ಸಂಭಾಷಣೆ 3 ಪದದ ಹಾಡಿನಲ್ಲಿ ಕನಕದಾಸರು ವರ್ಣನೆ ಮಾಡಿದ್ದಾರೆ. ಇದರಂತೆ ಬಹಳ ಮನೆಗಳು. ಹಾಗಾಗಿ ನಿಮಗೆ ವಾದಿರಾಜರು ಎಷ್ಟು ಸಾಹಸವಂತ, ನೀನೇ ಬಲವಂತ ಅಂತ ಇಡೀ ಸುಂದರಕಾಂಡ ನಿರ್ಣಯವನ್ನು ಒಂದು ಹಾಡಿನಲ್ಲಿ ಹೇಳ್ಬಿಟ್ರು ಅವರು ವಾದಿರಾಜರು. ನಾವು ಆ ಹಾಡನ್ನು ಹೇಳ್ಕೊಳ್ಬೇಕಾದ್ರೆ ಅದರ ಚಿಂತನೆ ಬೇಕು. ರಾಗಬದ್ಧವಾಗಿ ಇಲ್ಲದಿದ್ದರೂ ಕೂಡ ಅದರ ಒಳಗಿನ ಮರ್ಮ ನಮಗೆ ಬೇಕು. ಒಳಗಿನ ಮರ್ಮವನ್ನು ಚಿಂತನೆ ಮಾಡಿದರೆ ಸುಂದರಕಾಂಡದ ಪಾರಾಯಣದ ಫಲ ಬರುತ್ತೆ. ನಾಳೆ ಆಂಜನೇಯ ಸೀತಾದೇವಿಗೆ ಏನು ಮಾತಾಡಿದನೋ ಸೀತಾದೇವಿ ಅವನಿಗೆ ಹೇಳಿ ಕಳಿಸಿದಳು. ಮುಂದೆ ಆಂಜನೇಯನ ಬಲದ ಪರಾಕ್ರಮ ಏನಾಗುತ್ತೆ ಅನ್ನೋದನ್ನು ಮುಂದಿನ 3 ದಿವಸಗಳಲ್ಲಿ ನಾವು ತಿಳಿಯೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಮುಖ್ಯಪ್ರಾಣನ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಿಗೆ ಒಪ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.
ಭಗವಾನ್ ಅನುಗ್ರಹ ಬಲ ಅದೇ ಒಂದು ಮೂರನೇ ಪದ್ಯ ಅದೇ ಇರೋದು. ಅಲ್ಲಲ್ಲೇ ಸುಂದರಕಾಂಡ ಅದೇ ಲೈನಲ್ಲೇ ಬಂದ್ಬಿಡತ್ತೆ, ಇನ್ನೆಲ್ಲೂ ಬರಲ್ಲ.